ಗೈಸ್ ಎಲ್ಲರೂ ನಮಸ್ಕಾರ. ಮತ್ತೊಂದು BDA ಆಕ್ಷನ್ ಬಂದಿದೆ. 27th July is the last date. We have another 10 days to go across ಕೋರಮಂಗಲ, JP ನಗರ, ಸರ್ ವಿಶ್ವೇಶ್ವರ ಲೇಔಟ್, ಕುಮಾರಸ್ವಾಮಿ ಲೇಔಟ್, ಬನಶಂಕರಿ, ಈ ಎಲ್ಲ ಏರಿಯಾಗಳಲ್ಲೂ ಇದೆ. ಸೊ ಐ ಆಮ್ ಗೋನಾ ಎಕ್ಸ್ಪ್ಲೈನ್ ಇನ್ ದಿಸ್ ವಿಡಿಯೋ. ಈ ಡೀಟೇಲ್ಸ್ ನಿಮಗೆ ಎಲ್ಲಿ ಸಿಗುತ್ತೆ BDA ವೆಬ್ಸೈಟ್ ಅಲ್ಲಿ. ಅಲಾಂಗ್ ವಿತ್ ದಟ್ ಆ ಎಂಟೈರ್ ಡೀಟೇಲ್ ಯಾವ ತರ ಪ್ರೈಸ್ ಅನ್ನ ಅಸರ್ಟ್ ಮಾಡಬೇಕು, ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಯಾವ್ಯಾವ ಡೇಟ್ ಅಲ್ಲಿ ಆಪ್ಷನ್ಸ್ ಇದೆ, ಯಾವ್ದು ಲಾಸ್ಟ್ ಡೇಟ್, ಬೇಸಿಕ್ ರೂಲ್ಸ್ ಏನು ಅಂತ ಕೂಡ ಕವರ್ ಮಾಡ್ತೀನಿ. ಅದ್ರ ಜೊತೆಗೆ ಜಿಯೋ ಟ್ಯಾಗ್ ಅಲ್ಲಿ ಒಂದು 2-3 ಸೈಟ್ ಅನ್ನ ರೆಫರ್ ಮಾಡಿ ಫೇಸಿಂಗ್ ಅನ್ನ ಹೆಂಗ್ ಕಂಡುಹಿಡಿಬೇಕು, ಯಾವ ಫೇಸಿಂಗ್ ಹೆಂಗಿರುತ್ತೆ, ಆಮೇಲೆ ಈ ನಂಬರ್ಸ್ ನ ಹೇಗೆ ಓದ್ಕೋಬೇಕು ಅದನ್ನು ಕೂಡ ಕವರ್ ಮಾಡ್ತೀನಿ. ಫೈನಲ್ ಆಗಿ ಕೆಲವೊಂದು ಸೈಟ್ ಆಲ್ರೆಡಿ ಕ್ಯಾನ್ಸಲ್ ಆಗಿದೆ, ತಿದ್ದುಪಡಿ ಕೂಡ ಬಂದಿದೆ ಸೀರಿಯಲ್, ಅದನ್ನು ಕೂಡ ಇಂಪಾರ್ಟೆಂಟ್. ಬಿಫೋರ್ ಯು ಮೇಕ್ ಎನಿ ಪೇಮೆಂಟ್ ಅಂದ್ರೆ 4 lakhs ಆಗಲಿ, EMD ಅಮೌಂಟ್ ಆಗಲಿ, ಅದು ಕೂಡ ಕವರ್ ಮಾಡ್ತೀನಿ. ಅದ್ರ ಜೊತೆಗೆ ನನ್ನ ಹತ್ರ ಆಲ್ರೆಡಿ ಬೆಂಗಳೂರಲ್ಲಿ ಬನಶಂಕರಿ 6 ಸ್ಟೇಜ್ ಅಲ್ಲಿ ಒಂದು 10 ಸೈಟ್ ಇದೆ. 30-50, 50-40, 40-60 ಕೆಲವೊಂದು ಗುಡ್ ಸೈಟ್ಗಳಿದೆ. ಪ್ರೈಸ್ ಅಟ್ 10,000, 11,000, 12,000, 15,000, 17,000, 27,000 ಕಮರ್ಷಿಯಲ್ ಸೈಟ್ಗಳು ಕೂಡ, ಅದನ್ನು ಕೂಡ ನಾನು ಕವರ್ ಮಾಡ್ತೀನಿ. ಅಟ್ ದ ಎಂಡ್ ಸರ್ ವಿಶ್ವೇಶ್ವರ ಕೂಡ ಕೆಲವೊಂದು ಆಪರ್ಚುನಿಟಿ ಇದೆ. ಕೊನೆಗೆ ಲಾಗಿನ್ ಹೇಗಾಗಬೇಕು, ಯಾವ್ಯಾವ ಡೀಟೇಲ್ಸ್ ಬೇಕಾಗುತ್ತೆ, ಪ್ರತಿಯೊಂದು ಎಂಡ್ ಟು ಎಂಡ್ ಕವರ್ ಮಾಡ್ತೀನಿ. ಅಲಾಂಗ್ ವಿತ್ ದಟ್ ವೆರಿ ವೆರಿ ಇಂಪಾರ್ಟೆಂಟ್ ಇಸ್ ಪ್ರೀವಿಯಸ್ ಜೂನ್ ಅಲ್ಲಿ ಆಗಿರುವಂತಹ ಆಕ್ಷನ್ ಪ್ರೈಸಸ್ ಬಗ್ಗೆ, ಬೇಸಿಕ್ ಪ್ರೈಸ್ ಏನಿತ್ತು, ಯು ಕ್ಯಾನ್ ಸಿ ದಿಸ್. What is the price people bought it? What is the hike? 1%, 10%, 11%, 12%, 30%, 72%, 200% ಯಾವ್ಯಾವ ಜಾಗದಲ್ಲಿ ಹೋಗಿದೆ, ಇದೆಲ್ಲ ಕಾಂಬಿನೇಷನ್ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಎಲ್ಲ ಡೇಟಾ ಫ್ರೀ ಆಗಿರುತ್ತೆ. ವಿಡಿಯೋನ ಕೊನೆ ತನಕ ನೋಡಿ. ನಮ್ಮ ಚಾನಲ್ಗೆ ನೀವೇನಾದ್ರೂ ಫಸ್ಟ್ ಟೈಮ್ ಬೈ ಮಿಸ್ಟೇಕ್ ಬಂದಿದ್ದು, ನೀವು ರಿಯಲ್ ಎಸ್ಟೇಟ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಫಾಲೋ ಅವರ್ ಚಾನಲ್ ಕಾಲ್ಡ್ ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್. ಓಕೆ, ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ತರ ಅಪ್ಡೇಟ್ಗಳನ್ನ ನಾವು ಫ್ರೀ ಆಗಿ ಕೊಡ್ತೀವಿ. ಅಲ್ಲದೆ ಈ ವಿಡಿಯೋ ನೀವೇನಾದ್ರೂ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ, ಲಿಂಕ್ಡ್ಇನ್ ಅಲ್ಲಿ ನಾನಿದ್ದೀನಿ, ಅದು ನಿಮ್ಗೆ ಇಷ್ಟ ಇದ್ರೆ ಫಾಲೋ ಮಾಡ್ಕೊಳ್ಳಿ. ನೀವು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ, ಯು ಕ್ಯಾನ್ ಫಾಲೋ ಮೀ ಆನ್ ಫೇಸ್ಬುಕ್ ಆಲ್ಸೋ. ವಿ ಕವರ್ ಆಲ್ ದ ಸೋಷಿಯಲ್ ಮೀಡಿಯಾ ಇನ್ಕ್ಲೂಡಿಂಗ್ ಎವ್ರಿಥಿಂಗ್. ಸೊ ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಐ ಆಮ್ ಗೋಯಿಂಗ್ ಟು ಸ್ಟೇಜ್ ಬೈ ಸ್ಟೇಜ್ ಗೈಸ್, ವೆರಿ ಇಂಪಾರ್ಟೆಂಟ್ಲಿ. ಓಕೆ, ಸೊ ಫಸ್ಟ್ ನಾವು ಆಕ್ಷನ್ ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ಈ ಎಲ್ಲಾ ಡೀಟೇಲ್ಸ್ ಬಂದ್ಬಿಟ್ಟು ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅಂದ್ರೆ BDA Karnataka.in ವೆಬ್ಸೈಟ್ ಅಲ್ಲಿ ಇದೆ. ಸೊ ಇದರಲ್ಲಿ ನೀವು ಜಸ್ಟ್ ಆಕ್ಷನ್ ಸೆಕ್ಷನ್ ಹೋದ್ರೆ, ಓಕೆ, ಸೊ ಇಲ್ಲಿ ನೋಡಿ ಎಷ್ಟು ಆಕ್ಷನ್ ಆಗಿದೆ, ಎಲ್ಲ ಆಕ್ಷನ್ ಡೀಟೇಲ್ ಇದೆ, ಎಲ್ಲ ನೋಟಿಫಿಕೇಶನ್ ಇದೆ. 24, 25 ನಮಗ್ ಬೇಕಾಗಿರೋದು ಜುಲೈದು. ಇಲ್ಲಿ ನೋಡಿ, ಇಲ್ಲಿ ಆಕ್ಷನ್ ನೋಟಿಫಿಕೇಶನ್ ಇದೆ, ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ತಿದ್ದುಪಡಿ ಕೂಡ ಇಲ್ಲಿಂದ, ಅಂದ್ರೆ ಯಾವ್ದಾದ್ರು ಕ್ಯಾನ್ಸಲ್ ಆಗಿದ್ರೆ, ಏನಾದ್ರು ರೂಲ್ಸ್ ಚೇಂಜ್ ಆಗಿದೆ ಅದು ಕೂಡ ಹಾಕ್ತಾರೆ. ಜಿಯೋ ಟ್ಯಾಗ್ ಕೂಡ ಇಲ್ಲಿದೆ, ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಇಷ್ಟು ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನಿಮ್ ಕೆಲಸ ಮುಗಿದೋಯ್ತು. ಸೊ ಇದ್ರದ್ದು ವೆಬ್ಸೈಟ್ ಏನಂತ ಇನ್ಫಾರ್ಮೇಶನ್ ಏನಿಲ್ಲ. ಸೊ ನೆಕ್ಸ್ಟ್ ಯು ಹ್ಯಾವ್ ಟು ಕಮ್ ಟು KPP. ಓಕೆ, ಸೊ ಇಫ್ ಯು ಗೋ ಟು ಗೂಗಲ್ ಹೌ ಟು ಸಬ್ಮಿಟ್ ಅ ಬಿಡ್ ಇನ್ KPP ಅಂತ ಹಾಕಿದ್ರೆ ಯು ವಿಲ್ ಗೆಟ್ ಅ ಫಸ್ಟ್ ವಿಡಿಯೋ. ಸೊ ಬಿಡ್ ಏನ್ ಸಬ್ಮಿಟ್ ಮಾಡಬೇಕು, ಏನೇನ್ ಡಾಕ್ಯುಮೆಂಟ್ ಬೇಕು, ಎಲ್ಲಿ ಫೀಸ್ ಕಟ್ಟಬೇಕು, ಎಲ್ಲ ಡೀಟೇಲ್ಸ್ ನ ಇದರಲ್ಲಿ ಹೇಳಿದ್ದೀನಿ. ಸೊ ಇನ್ನೊಂದು ಏನಿದೆ ಅಂತಂದ್ರೆ, ಇದನ್ನ ಮಾಡಬೇಕು ಅಂತಂದ್ರೆ ಯು ಹ್ಯಾವ್ ಟು ಕ್ರಿಯೇಟ್ ಲಾಗಿನ್ KPP ಅಂತ ಹೊಡೆದ್ರೆ ಇಲ್ಲೂ ಕೂಡ ನಮ್ದೇ ಫಸ್ಟ್ ವಿಡಿಯೋ ಬರುತ್ತೆ. ಈ ಎರಡೂ ವಿಡಿಯೋಗಳು ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಇದೆ ಗೈಸ್. ಡಿಸ್ಕ್ರಿಪ್ಷನ್ ಅಲ್ಲಿ ನಂದು ಹೌ ಟು ಲಾಗಿನ್ ಟು KPP ಲಿಂಕ್ ಹಾಕಿರ್ತೀನಿ. ಈ ಎರಡು ನೀವೇನಾದ್ರೂ ಗೂಗಲ್ ಹುಡ್ಕೋ ಕಷ್ಟ ಆದ್ರೆ ಇಲ್ಲಿ ತಗೋಬಹುದು. ಸೊ ನಂದು ರಿಯಲ್ ಎಸ್ಟೇಟ್ ಕನ್ನಡಿಗ ಅಂತ ಹೇಳಿ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಇಲ್ಲಿ ಕ್ವಿಕ್ ಫ್ರೀ ಸರ್ವಿಸ್ ಇರುತ್ತೆ. ಏನಾದ್ರೂ ಕ್ವಿಕ್ ಮೆಸೇಜ್ ಕೇಳಿದ್ರೆ ವಿ ರೆಸ್ಪಾಂಡೆಡ್. ಪ್ರತಿಯೊಂದು ಸಬ್ಸ್ಕ್ರೈಬರ್ಗೂ 1 to 2 ಫ್ರೀ ಕನ್ಸಲ್ಟೇಷನ್ ಇರುತ್ತೆ. ಫೀಲ್ ಫ್ರೀ ಟು ವಿಡಿಯೋ ಪೂರ್ತಿ ನೋಡಿದ್ಮೇಲೆ ಏನೇ ಡೌಟ್ ಇದ್ರು ನಮಗೆ ಕಾಲ್ ಮಾಡಿ ತಿಳ್ಕೊಬಹುದು. ವಿ ಡೋಂಟ್ ಚಾರ್ಜ್ ಯು, ಬಟ್ ವಿ ಆಲ್ಸೋ ಸಪೋರ್ಟ್ ಎಂಡ್ ಟು ಎಂಡ್ ವರ್ಕ್. ಅಂದ್ರೆ ಡಾಕ್ಯುಮೆಂಟ್ ಮಾಡೋದು, ಬಜೆಟ್ ಪ್ರಕಾರ, ಇನ್ವೆಸ್ಟ್ಮೆಂಟ್ ಪ್ರಕಾರ ಸೈಟ್ ಸೆಲೆಕ್ಷನ್ ಮಾಡೋದು, ಅಥವಾ ಪರ್ಸನಲ್ ಯೂಸ್ಗೆ ಸೈಟ್ ಸೆಲೆಕ್ಷನ್ ಮಾಡೋದು, ಡಾಕ್ಯುಮೆಂಟ್ ಮಾಡೋದು, KPP ಲಾಗಿನ್ ಮಾಡ್ಕೊಡೋದು, ಬಿಡಿಂಗ್ ಮಾಡೋದು, ಬಿಡಿಂಗ್ ಆದ್ಮೇಲೆ ಲೋನು ಪ್ರೊಸೆಸ್, ಪ್ರತಿಯೊಂದು ಎಂಡ್ ಟು ಎಂಡ್ ಹೆಲ್ಪ್ ಇದೆ. ದೇರ್ ವಿಲ್ ಬಿ ಅ ಸ್ಲೈಡ್ಲಿ ಚಾರ್ಜಸ್ ಇರುತ್ತೆ. ಇಟ್ ವಿಲ್ ಬಿ ಅಬೌಟ್ ಡಬಲ್ ಡಿಜಿಟ್ ಇರುತ್ತೆ. ಬಿಕಾಸ್ ಇಟ್ ವಿಲ್ ಬಿ ಆಲ್ವೇಸ್ ಅ ಒನ್ ಟೈಮ್ ಫೀ. ಬಿಕಾಸ್ ವಿ ವಾಂಟೆಡ್ ಟು ಹೆಲ್ಪ್ ಯು ಫಾರ್ ಅ ಲೈಫ್ ಟೈಮ್. ಅಂದ್ರೆ ಒಂದೇ ಆಕ್ಷನ್ ಹೆಲ್ಪ್ ಮಾಡಿ ಬಿಡೋದೆಲ್ಲ ನಮಗೆ ಇಷ್ಟ ಇಲ್ಲ. ಸೊ ವಿ ವಿಲ್ ಟೇಕ್ ಟು ಪರ್ಸನಲ್ ಅಂಡ್ ವಿಲ್ ಹೆಲ್ಪ್ ಯು ಟು ಬೆಟರ್ ಎಕ್ಸ್ಟೆಂಡ್, ಬೆಟರ್ ಪ್ಲಾನಿಂಗ್, ಬೆಟರ್ ಎಕ್ಸಿಕ್ಯೂಷನ್. ಅದರಲ್ಲಿ ನಿಮ್ಮ ಬಜೆಟ್ ಪ್ರಕಾರ ಈಗ ನೀವು ಫಾರ್ ಎಕ್ಸಾಂಪಲ್ 10,000 ಸಿಗುತ್ತಾ ಅಂದ್ರೆ ಅದರಲ್ಲಿ ಏನ್ ಸಿಗುತ್ತೆ ಅಂತ ಇದ್ದಿದ್ದು ಹೇಳ್ತೀವಿ. 8,000 ತಗೋಬೋದಾ ಸರ್, ಅದನ್ನು ಹೇಳ್ಬೋದು. ಇಲ್ಲ 15,000 ಆದ್ರೂ ಪರವಾಗಿಲ್ಲ ಸರ್, ನಂಗೆ ಇಂಥ ಸೈಟೇ ಬೇಕು ಅಂತ, ಅದ್ರ ಮೇಲೂ ನಾವು ವರ್ಕ್ ಮಾಡಿ ನಿಮಗೆ ಹೆಲ್ಪ್ ಮಾಡ್ತೀವಿ. ಎಂಡ್ ಟು ಎಂಡ್ ಸರ್ವಿಸ್ ಇದೆ. ವಿ ಚಾರ್ಜ್ ಯು ಸ್ಲೈಡ್ಲಿ ಹೈಯರ್ ಸೈಡ್. ಇಟ್ ವಿಲ್ ಬಿ ಒನ್ ಟೈಮ್ ಫೀಸ್ ಇರುತ್ತೆ. ಬಿಕಾಸ್ ಎವ್ರಿ ಆಕ್ಷನ್, ಎವ್ರಿ ಕಾಲ್ಗೆ ಚಾರ್ಜ್ ಮಾಡೋದು ನನಗೇನೋ ಅರ್ಥಪೂರ್ಣ ಅಂತಲ್ಲ ಅನ್ಕೊಳುತ್ತೆ. ಸೊ ಬಟ್ ಸ್ಟಿಲ್ ಯು ಗೈಸ್ ಹೋಲ್ಡ್ 1 or 2 ಕನ್ಸಲ್ಟೇಷನ್. ಯು ಕ್ಯಾನ್ ಆಲ್ವೇಸ್ ಕಾಲ್ ಅಸ್ ಅಂಡ್ ಟೇಕ್ ದಿಸ್ ಒನ್. ಸೊ ಇದು ಇಂಪಾರ್ಟೆಂಟ್. ಈ ಎರಡು ವಿಡಿಯೋ ನೋಡಿ. ನೀವು ಗೂಗಲ್ ಅಲ್ಲಿ ಹೋಗಿ ಜಸ್ಟ್ KPP ಅಂತ ಹಾಕಿದ್ರೆ ಸಾಕು, ನಿಮಗೆ ಎಲ್ಲ ಡೀಟೇಲ್ಸ್ ಬಂದ್ಬಿಡುತ್ತೆ. ಓಕೆ, ಫಸ್ಟ್ ಇದೆ ಪೋರ್ಟಲ್ ಇದು. ಇದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಲೆಟ್ ಮೀ ಲಾಗಿನ್. ಸೊ ಹೆಂಗೆ ಲಾಗಿನ್ ಮಾಡೋದು, ಏನೇನ್ ಡೀಟೇಲ್ಸ್ ನಿಮಗೆ ಆಲ್ರೆಡಿ ನಾನು ಹೇಳಿದ್ದೀನಿ. ಓಕೆ, ಸೊ ನೀವು ಅದ್ರ ಬಗ್ಗೆ
ಏನು ಏನಂತ ಹೇಳ್ತಾರೆ, ತುಂಬಾ ಕ್ಯಾಲ್ಕುಲೇಷನ್ ತಲೆ ಕೆಡಿಸ್ಕೋಬೇಡಿ. ಸೊ ಬಟ್ ಫಾರ್ ಅಸ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಹೆಂಗೆ ಈ ಕೆಲಸ ವರ್ಕ್ ಆಗುತ್ತೆ ಅಂತೇಳಿ. ಓಕೆ, ಸೊ ಐ ಆಮ್ ಜಸ್ಟ್ ಟ್ರೈಂಗ್ ಟು ಲಾಗಿನ್ ಮಾಡಿ ಇಡ್ತೀನಿ ಅಲ್ಲಿ. ಲಾಗಿನ್ ಆಗ್ತಾ ಇಲ್ಲ, ಜಸ್ಟ್ ಮೋಸ್ಟ್ಲಿ ಸ್ಲೋ ಇರಬೇಕು. ಲೆಟ್ ಮಿ ಚೆಕ್. ಸೊ ಬಟ್ ನಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಏನಂತಂದ್ರೆ, ಈಗ ಇಲ್ಲಿ ನೋಡಿ 13 ಇಂದ ಸ್ಟಾರ್ಟ್ ಆಗಿದೆ. ಓಕೆ, 13 ಇಂದ ಸ್ಟಾರ್ಟ್ ಆಗಿದೆ. ಸೊ 13 ಇಂದ ಸ್ಟಾರ್ಟ್ ಆದ್ರೆ ನಮಗೆ 27 ಇಸ್ ಲಾಸ್ಟ್ ಡೇಟ್. ಈ ಸಲ 175 ಸೈಟ್ಗಳು, ಚಿಕ್ಕ ಸೈಟ್ ಇದೆ, ದೊಡ್ಡ ಸೈಟ್ ಇದೆ, ಆರ್ಟ್ ಸೈಟ್ ಇದೆ, ಕಮರ್ಷಿಯಲ್ ಪೊಟೆನ್ಷಿಯಲ್ ಸೈಟ್ ಇದೆ, ಅದನ್ನು ಕೂಡ ತಿಳಿಸ್ತೀನಿ. ಆಮೇಲೆ ಯಾವ ಡೇಟ್ಗೆ ಏನು ಅಂತ ಕೂಡ ಹೇಳಿದ್ರೆ, 3 ವಿಭಾಗದಲ್ಲಿ ಅಂದ್ರೆ 29th ಒಂದು ಆಪ್ಷನ್ ಎಂಡ್ ಆಗುತ್ತೆ, 30 ಒಂದು ಆಪ್ಷನ್ ಎಂಡ್ ಆಗುತ್ತೆ, 31st ಅಂದ್ರೆ ಈ ತಿಂಗಳ ಕೊನೆ 3 ದಿವಸಗಳು ಆಪ್ಷನ್ ಇದೆ. ಸೀರಿಯಲ್ ನಂಬರ್ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ, ಫಸ್ಟ್ ಸೆಕ್ಷನ್, ಸೆಕೆಂಡ್ ಸೆಕ್ಷನ್, ಥರ್ಡ್ ಸೆಕ್ಷನ್ ಅಂತ ಹೇಳಿ. ಸೊ ಇದು ಇಂಪಾರ್ಟೆಂಟ್ ಆದ್ಮೇಲೆ ನಾವು ಇಲ್ಲಿ ಹೆಂಗ್ ಓದ್ಕೋಬೇಕು ಅಂತಂದ್ರೆ, ಒಂದು ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಓಕೆ, ಸೊ ಇಲ್ಲಿ ನೋಡಿ, ಈ ಸೆಟ್ ಏನಿದೆಯಲ್ಲ, ಸೀರಿಯಲ್ ನಂಬರ್ 1 to ಸೀರಿಯಲ್ ನಂಬರ್ 58, ಇದು ಒಂದು ಸೆಟ್. ಇದು 3 ಪಾರ್ಟ್ ಆಗಿ ಮಾಡಿದ್ದಾರೆ. ಇವೆಲ್ಲ ಆಪ್ಷನ್ ಲಾಸ್ಟ್ 27, 28, 29ಗೆ ಕ್ಲೋಸ್ ಆಗ್ಬಿಡುತ್ತೆ. ಒಂದು ದಿವಸ ಪೂರ್ತಿ ಇರುತ್ತೆ. ಇಲ್ಲಿ ನೋಡಿ, ಇದನ್ನ ನಾವು ಹೆಂಗ್ ಓದ್ಕೋಬೇಕು, ಸೀರಿಯಲ್ ನಂಬರ್ 1, ಸೈಟ್ ನಂಬರ್ 178, ಇದು 11/12, ಓಕೆ, 132. ಓಕೆ, ಇದನ್ನೆಲ್ಲ ಮೀಟರ್ ಅಲ್ಲಿ ಕೊಟ್ಟಿರ್ತಾರೆ ಗೈಸ್. ಒಂದು ಪೂರ್ತಿ ಒಂದು ಸೈಟ್ ನ ಎಕ್ಸ್ಪ್ಲೈನ್ ಮಾಡ್ತೀನಿ. 132 ಇಂಟು, ನೀವೇನಾದ್ರೂ ನೋಡಿದ್ರೆ ಯು ಕ್ಯಾನ್ ಸ್ಕಿಪ್ ಅಂಡ್ ಗೋ ಟು ಫರ್ದರ್. 10.7 ಮಾಡಿದ್ರೆ ಅಂದ್ರೆ 1412 ಅಡಿ ಬರುತ್ತೆ. ಓಕೆ, ಇದು 3040 ಸ್ವಲ್ಪ ದೊಡ್ಡದು, ಅಂದ್ರೆ 38/40, 38/40, 36/40 ಆ ತರ ಸೈಟ್ ಇದು. ಬಟ್ ಅದೇ ನೋಡಿ, ಥರ್ಡ್ ಒನ್ ಏನಿದೆ 9 + 7 + 8 ಅಂತಿದೆ. ಓಕೆ, ಅಂದ್ರೆ ಒಂದ್ ಕಡೆ 9 ಮೀಟರ್, ಒಂದ್ ಕಡೆ 7.8 ಮೀಟರ್. ಅಂದ್ರೆ ಇದು ಆಡ್ ಸೈಟ್. ಎಷ್ಟು ಆಡ್ ಇದೆ ಅಂತ ಇಲ್ಲೇ ಗೊತ್ತಾಗ್ಬಿಡುತ್ತೆ ನೋಡಿ. 7.8ಗೂ 9ಗೂ ಎಷ್ಟು ಡಿಫ್ರೆನ್ಸ್ ಇದೆ? 1.20. 1.20 ರಫ್ಲಿ ಅರೌಂಡ್ 4 ಅಡಿ ಡಿಫ್ರೆನ್ಸ್ ಇದೆ. ಓಕೆ, ಇದ್ರದ್ದು ಕೂಡ 75 ಅಂತಂದ್ರೆ 75 ಇಂಟು 10.7 ಮಾಡಿದ್ರೆ ಅಪ್ರಾಕ್ಸಿಮೇಟ್ಲಿ 800 ಅಡಿ. ಈ ತರ ನಾವು ಇದನ್ನ ಓದ್ಕೋಬೇಕು. ಆಮೇಲೆ ಇದ್ರ ನೋಡಿ, ಈ ಎರಡು ಸೆಟ್ದು ಓಕೆ ಕಾಂಟ್ಯಾಕ್ಟ್ ಪರ್ಸನ್ ಕೊಟ್ಟಿದ್ದಾರೆ. ಇವ್ರಿಗೇನು ಕಾಲ್ ಮಾಡೋ ಅವಶ್ಯಕತೆ ಇಲ್ಲ, ಬಟ್ ಸ್ಟಿಲ್ ಏನಾದರೂ ಡೌಟ್ ಇದ್ರೆ, ಕ್ಲಾರಿಫೈ ಮಾಡ್ಕೊಂಡಿದ್ರೆ ಕಾಲ್ ಮಾಡ್ಬೋದು. ಸೊ ಇಲ್ಲಿ ಹೇಳಿದರೆ, ಈ ಇಷ್ಟು ಜಂತು ಸೈಟ್ ನಂಬರ್ 1 ಸೈಟ್ ಓನ್ಲಿ ಬೇಸಿಕ್ ಪ್ರೈಸ್ ಇಸ್ 7,000 rupees. ಸೊ 71,000 rupees. 71,000 rupees ಅಂತೂ ಇದು ಕೂಡ ಸ್ಕ್ವೇರ್ ಮೀಟರ್ ಕೊಟ್ಟಿದೆ. ಇದನ್ನ ಡಿವೈಡೆಡ್ ಬೈ 10.7 ಮಾಡಬೇಕು ಅಂದ್ರೆ 6,635 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟ್ ಆಗುತ್ತೆ. ಒಂದು 5-20 ರೂಪಾಯಿ ಹಿಂದೆ ಮುಂದೆ ಆಗ್ಬೋದು. ಸೊ ಅವರು ಬಿಡಿಯೋದವ್ರು ಏನ್ ಹೇಳ್ತಾರೆ, ಇರೆಸ್ಪೆಕ್ಟಿವ್ ಆಫ್ ಎನಿಥಿಂಗ್ 2 ಬಿಡರ್ ಇರಲೇಬೇಕು, ಆಮೇಲೆ 10% ರೈಸ್ ಮಾಡಲೇಬೇಕು ಅಂತ. ಇದಕ್ಕೆ ಪ್ಲಸ್ 6,666 ಹಾಕಿದ್ರೆ 7,300. ಅಂದ್ರೆ ಲೋಯೆಸ್ಟ್ ಆಫ್ ಲೋಯೆಸ್ಟ್ ನಿಮ್ಗೆ ಈ ಸೈಟ್ಸ್ ಸಿಗೋ ಚಾನ್ಸಸ್ ಇದೆ. 7,300 to 7,500 ಸಿಗೋ ಪೊಟೆನ್ಷಿಯಲ್ ಅಂತೂ ಇದೆ. ಬಟ್ ದಿಸ್ ಕ್ಯಾನ್ ಗೋ ಟು ಎನಿ ಅಮೌಂಟ್. ಅಂದ್ರೆ 8,000 ಆಗ್ಬೋದು, 8,500 ಆಗ್ಬೋದು, 9,000 ಆಗ್ಬೋದು, 10,000 ಆಗ್ಬೋದು, ಇನ್ನೂ ಚೆನ್ನಾಗಿ ಒಳ್ಳೆ ಜಾಗದಲ್ಲಿದ್ರೆ 11,000 ಆಗ್ಬೋದು, 12,000 ಆಗ್ಬೋದು. ದಟ್ ಇಸ್ ಬೇಸ್ಡ್ ಆನ್ ದ ಸೈಟ್ ಫೇಸಿಂಗು, ಎಲ್ಲಿದೆ, ಎಷ್ಟು ಸುತ್ತಮುತ್ತ ಎಷ್ಟು ಮನೆ ಇದೆ, ಆಮೇಲೆ ರೋಡ್ ವಿಡ್ತ್ ಎಷ್ಟಿದೆ, ಇದೆಲ್ಲ ಕಂಪ್ಯಾಟಿಬಿಲಿಟಿ ನೋಡಿಕೊಂಡು ಬಿಡ್ಡರು ಸೈಟ್ ವಿಸಿಟ್ ಆದ್ಮೇಲೆ ಡಿಸೈಡ್ ಮಾಡ್ತಾರೆ. ಬಟ್ ಈ ಸೈಟಿಗೆ ನೀವು 7,300 ಇದ್ರೆ ಪಾರ್ಟಿಸಿಪೇಟ್ ಮಾಡ್ಬೋದು ಅಂದ್ಕೊಳ್ಳೆ, ನೀವು ಮತ್ತೆ 7,300 ಸಿಗುತ್ತೆ ಅಂತೇಳಿ ಮಾಡಕ್ ಹೋಗ್ಬೇಡಿ. ಅಷ್ಟೊಂದು ಲೋ ಬಜೆಟ್ ಇದ್ರೆ ಟೆಕ್ನಿಕಲಿ ಏನಾಗುತ್ತೆ ಅಂತಂದ್ರೆ, ಮಿನಿಮಮ್ 15 to 20, 30% ರೇಂಜ್ ಇರಬೇಕು. ವಾಟ್ ಯು ಮೀನ್ ಬೈ 15 to 30% ಅಂದ್ರೆ, ಫಾರ್ ಎಕ್ಸಾಂಪಲ್ 70,000 ನನ್ನ ಸಜೆಷನ್, 70,000 ಇಷ್ಟಿದೆ ಅಂತ ಅನ್ಕೋಣ. ಸೊ ನಾನು 25%, 30% ಇಂದ ತಗೊಳ್ಳಿ ಅಂತ ನಾನು ಎಲ್ಲರಿಗೂ ಸಜೆಸ್ಟ್ ಮಾಡ್ತೀನಿ, ವಿಚ್ ಇಸ್ ವೆರಿ ವೆರಿ ಗುಡ್ ಇನ್ವೆಸ್ಟ್ಮೆಂಟ್, ಇರೆಸ್ಪೆಕ್ಟಿವ್ ಆಫ್ ಎನಿ ಲೊಕೇಶನ್, ಯಾವುದೇ ಪ್ರೈಸ್ ಇರಲಿ. ಸೊ 70,000 ಅಂದ್ರೆ 3% ಅಂದ್ರೆ 30% ಅಂದ್ರೆ ರಫ್ಲಿ ಅರೌಂಡ್ 21,000. ಓಕೆ, ಸೊ 71,000 ಪ್ಲಸ್ 21,000, ಸೊ 92,000. ಈ ಪ್ರೈಸ್ಗೆ ನಿಮ್ಗೆ ಸಿಕ್ಕರು ಇದನ್ನ ನೀವು 10/7 ಮಾಡಿದ್ರೆ ನಿಮಗೆ 8,500 ರೂಪಾಯಿ. ರಿಜಿಸ್ಟ್ರೇಷನ್ ಒಂದು 500 ರೂಪಾಯಿ ಅನ್ಕೊಳ್ಳಿ. 9,000ದಲ್ಲಿ 10,000ದಲ್ಲಿ ಸೈಟ್ ಸಿಕ್ಬಿಟ್ರೆ ನಿಮ್ಮಂತ ಅದೃಷ್ಟ ಬೆಂಗಳೂರಲ್ಲಿ ಯಾರು ಇಲ್ಲ ಅನ್ಕೋಬಿಡಿ. ಅದು ಯಾವ ಮೂಲೆಲ್ಲಾರು ಇರಿ, ಯಾವ ರೀತಿ ಯಾರು ಇರಲಿ, ಈ ತರ ಓದ್ಕೋಬೇಕು. ಸೊ ನಮ್ಗೆ ಅಂಜನಾಪುರ ಟೌನ್ಶಿಪ್ ಅಲ್ಲಿ ಇದೆ, ಅರ್ಕಾವತಿ ಲೇಔಟ್ ಅಲ್ಲಿ ಇದೆ. ಓಕೆ, ಕೆಲವೊಂದು ತುಂಬಾ ಆಡಿರೋ ಸೈಟ್ಗಳು ಇದೆ, ಸ್ವಲ್ಪ ಕೇರ್ಫುಲ್ ಆಗಿ ಇಲ್ಲಿ ನೋಡಿ. 3.6, 14.5 ಇವೆಲ್ಲ ಒಂಥರ ತ್ರಿಕೋನ ತರ ಸೈಟ್ಗಳು ಇವೆಲ್ಲ. 20-30 ಬೇಕನ್ನೋರ್ಗೆ ಇಲ್ಲಿ ನೋಡಿ ಎಷ್ಟು ಸೈಟ್ ಇದೆ ಅರ್ಕಾವತಿ ಲೇಔಟ್ ಅಲ್ಲಿ. ಫ್ಲಾಟ್ 20-30, 50-80 ಬೇಕೋರ್ಗೂ ಇದೆ, 20-50 ಬರೋರ್ಗೂ ಇದೆ ಅರ್ಕಾವತಿ ಲೇಔಟ್ ಅಲ್ಲಿ. ಅದೇ ರೀತಿ ಅರ್ಕಾವತಿ ಲೇಔಟ್ ಅಲ್ಲಿ ಅರ್ಧ ಸೈಟ್ ಅಲ್ಲೇ ಜಾಸ್ತಿ ಬಂದ್ಬಿಟ್ಟಿದೆ. ಕೋರ್ಮಂಗಲದಲ್ಲೂ ಒಂದು ಸೈಟ್ ಇದೆ ನೋಡಿ, ಇಲ್ಲಿ ನೋಡಿ, ಈ ಕಡೆ ಕೊನೆಗೆ ನೋಡಿ,
1,40,40,000 ಅಂದ್ರೆ 14,000 per ಸ್ಕ್ವೇರ್ ಫೀಟ್. ಬೇಸ್ಡ್ ಆನ್ ದಟ್ ಅದು ಎಲ್ಲಿದೆ ಅಂತೇಳಿ ಇಟ್ ಕ್ಯಾನ್ ಗೋ ಟು 20, ಇಟ್ ಕ್ಯಾನ್ ಗೋ ಟು 25, ಇಟ್ ಕ್ಯಾನ್ ಗೋ ಟು 30. ಬಟ್ ನೀವು ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತಂದ್ರೆ 14,000 ಪ್ಲಸ್ ಒಂದು 30% ಇನ್ಕ್ರೀಸ್ ಮಾಡಿದ್ರು 18, 19, 20,000 ಬಜೆಟ್ ಇದ್ರೆ ಕೋರಮಂಗಲದಲ್ಲಿ ಈಸಿಯಾಗಿ ಪಾರ್ಟಿಸಿಪೇಟ್ ಮಾಡ್ಬೋದು. ಕೆಂಬತ್ತಳ್ಳಿಯಲ್ಲಿದೆ, ಬನಶಂಕರಿಲಿದೆ. ಓಕೆ, ಸೊ ಇನ್ನೊಂದು ಹೇಳ್ಬಿಡ್ತೀನಿ. ಸೊ ನೀವು ಇಫ್ ಯುವರ್ ಬಜೆಟ್ ಇಸ್ 1 CR, ಜಸ್ಟ್ ಟೇಕಿಂಗ್ 1 CR ಬಜೆಟ್ ಆನ್ ಅವರೇಜ್ ತಗೋತಾ ಇದ್ದೀನಿ. ನಿಮ್ಮ ಹತ್ರ 25 ಲಕ್ಷ ಇರಲೇಬೇಕು. ಓಕೆ, ಸೊ 1 CR ಅಲ್ಲಿ ನೀವು ಪ್ರತಿಯೊಂದು ಸೈಟಿಗೂ ಪರ್ಮಿಷನ್ 4 ಲಕ್ಷ ಕಟ್ಟಲೇಬೇಕು. ಓಕೆ, ಸೊ ಡಿವೈಡೆಡ್ ಬೈ 4 ಮಾಡಿದ್ರೆ 25 ಲಕ್ಷ. ಅಂದ್ರೆ ನಾಳೆ ನನ್ನ ಅನಿಸಿಕೆ ಏನು ಅಂತಂದ್ರೆ ಏನಾದ್ರು ಸಿಕ್ತು ಅಂತಂದ್ರೆ 1 CR ಬಜೆಟ್ ಅಲ್ಲಿ ಇಟ್ಕೊಂಡು 4 ಲಕ್ಷ EMD ಕನ್ಸಲ್ ಮಾಡಿದ್ರು 21 lakh rupees ಆಗುತ್ತೆ. 21 lakh rupees ಇಮಿಡಿಯೇಟ್ 3 days ಅಲ್ಲಿ ಕೊಡಲೇಬೇಕು. ರಿಮೈನಿಂಗ್ 75% ಲೆಟರ್ ಬಂದ್ಮೇಲೆ 45 days. ಲೆಟರ್ ಬರ್ಲಿಕ್ಕೆ ರಫ್ಲಿ ಅರೌಂಡ್ 35. ಅಂದ್ರೆ ಫ್ರಮ್ ಟುಡೇ ದಿಸ್ ಇಸ್ ಅ 3 month ಪ್ರಾಜೆಕ್ಟ್ ತರ ಅನ್ಕೊಳ್ಳಿ. ಎಲ್ಲ ನಿಮ್ಗೆ ಸಕ್ಸಸ್ ಆದ್ರೆ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗಬೇಕು 4 to 5, 6 month ಆಗೇ ಆಗುತ್ತೆ. ಬೈ ಡಿಸೆಂಬರ್ ಬಂದ್ಬಿಡುತ್ತೆ. ಸೊ ದಿಸ್ ಇಸ್ ಅ ಫುಲ್ ಪ್ಯಾರಾಮೀಟರ್. ಓಕೆ, ಸೊ ಇದ್ರ ಜೊತೆಗೆ 75 lakhs ಕಟ್ಟಬೇಕಾದ್ರೆ ಎಕ್ಸಾಂಪಲ್ ಹೇಳ್ತಾ ಇರೋದು 25 ನಿಮ್ಮ ಹತ್ರ ಇದೆ, ಅಡ್ಜಸ್ಟ್ ಮಾಡಿದ್ರೆ 75 ಕಟ್ಟಬೇಕಂದ್ರೆ ಇದ್ರೆ ಒಳ್ಳೇದು. ಇಲ್ಲ ಅಂತಂದ್ರೆ ಲೋನ್ ಗಿನ್ ಸಿಗುತ್ತೆ ಈಗಲೇ ಡಿಸೈಡ್ ಮಾಡಿಟ್ಕೊಳ್ಳಿ. ಬೇಸ್ಡ್ ಆನ್ ಯುವರ್ ಸ್ಯಾಲರಿ, ಬೇಸ್ಡ್ ಆನ್ ಯುವರ್ ಫ್ಯಾಮಿಲಿ ಸ್ಯಾಲರಿ, ನಿಮ್ದು ಏನು ಪರ್ಮಿಟೇಷನ್ ಕಾಂಬಿನೇಷನ್ ಇದೆ, ನಿಮ್ದು ಎಲ್ಲೆಲ್ಲ ಸೆಟ್ ಇದೆ, ಯಾವಾಗ ಡಿಪ್ಲಾಯ್ ಮಾಡ್ಬೋದು, ಎಲ್ಲ ಕಾಂಬಿನೇಷನ್ ಮಾಡಿ ನೀವು ಬಜೆಟ್ ಮಾಡಿ. ಸೊ ಇನ್ವೆಸ್ಟ್ಮೆಂಟ್ ಅಂದ್ರೆ ಮೈ ರೆಕಮೆಂಡೇಶನ್ ಟ್ರೈ ಟು ಬೈ ಲೆಸ್ ದನ್ 10,000. ಇಫ್ ಇಟ್ ಇಸ್ ನಾಟ್ ಇನ್ವೆಸ್ಟ್ಮೆಂಟ್ ಪರ್ಸನಲ್ ಯೂಸ್ಗೆ ಅಂತ ಯು ಕ್ಯಾನ್ ಗೋ ಎಬೋವ್ ಅಂಡ್ ಬಿಹೈಂಡ್ ಯುವರ್ ಮಾರ್ಕೆಟ್ ರೇಟ್ ಹೋದ್ರು ಏನು ಸಮಸ್ಯೆ ಇಲ್ಲ. ದೀಸ್ ಆರ್ ಬೇಸಿಕ್ ರೂಲು. ಇನ್ ಎರಡನ್ನ ಇಂಪಾರ್ಟೆಂಟ್ಲಿ ನೀವು ತಿಳ್ಕೊಳ್ಳೇಬೇಕು. ಇಬ್ರು ಬಿಡ್ಡರ್ ಇರಲೇಬೇಕು. ಸೊ ಕೆಲವೊಂದ್ಸಲ ನೀವು ಹೋಗಿ ಸೈಟ್ ಸೆಲೆಕ್ಷನ್ ಮಾಡ್ತೀರಾ, ಅದಕ್ಕೆ ಯಾರು ಇರಲೇ ಇಲ್ಲ ಅಂತ ಅಂದ್ರೆ ನೀವು 20% ಕೊಡ್ತೀನಿ ಅಂದ್ರೆ ಅಷ್ಟು ಸಿಗಲ್ಲ. ಸೊ ಹಾಗಾಗಿ ಸೈಟ್ ಸೆಲೆಕ್ಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಬೇಕಂದ್ರೆ ಹೆಲ್ಪ್ ನಮ್ಮ ಕಡೆಯಿಂದ ತಗೊಳ್ಳಿ. ಓಕೆ, ಸೊ ಸೈಟ್ ವಿಸಿಟ್ ಮಾಡ್ದಲ್ಲ ಯಾರು ಕೂಡ ಪಾರ್ಟಿಸಿಪೇಟ್ ಮಾಡಬೇಡಿ ಅನ್ನೋದು ನಂದು ಪರ್ಸನಲ್ ವಿಷಯ. ಓಕೆ, ಈಗ ಅದೇ ತರ ನಾನು ಫಸ್ಟ್ದು ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದೀನಿ. ಇದು ಅಂಜನಾಪುರ 4th ಬ್ಲಾಕ್ ಅಲ್ಲಿ ಇದೆ. ಸೊ ಲೆಟ್ಸ್ ಇಲ್ಲೂ ಕೂಡ ಅದೇ ಡೀಟೇಲ್ಸ್ ಹಾಕಿದ್ದಾರೆ. ಪ್ರತಿಯೊಂದು ಡೀಟೇಲ್ಸ್ ಅಂದ್ರೆ ಇಲ್ಲಿಂದ ನೀವು ಫಾರ್ ಎಕ್ಸಾಂಪಲ್ ಏನೋ ಒಂದು ಸೈಟ್ ಸೆಲೆಕ್ಟ್ ಮಾಡಿದ್ದೀರಾ, ಸೀರಿಯಲ್ ನಂಬರ್ 9, ಇಲ್ಲೇನ್ ನಂಬರ್ ಇದೆ, ಇಲ್ಲೇನ್ ನಂಬರ್ ಇದೆ, ಪರ್ಫೆಕ್ಟ್ ಆಗಿರ್ಬೇಕು. ಏನೇ ಮಿಸ್ಟೇಕ್ ಇದ್ರು ದೆನ್ ಇಂಜಿನಿಯರ್ ವಿಲ್ ಕಮ್ ಇನ್ ಟು ಪಿಕ್ಚರ್. ಇಲ್ಲೇನ್ ನಂಬರ್ ಕೊಟ್ಟಿರ್ತಿರಲ್ಲ ಹೇಳಿ, ನೋಟಿಫಿಕೇಶನ್ ಈ ತರ ಇದೆ, ಜಿಯೋ ಟ್ಯಾಗ್ ಲೀಕ್ ಇದೆ, ರಿಯಲ್ ಯಾವುದು, ಆಮೇಲೆ KPP ಈ ಡೇಟಾ ಯಾವ್ದಿದೆ ರಿಯಲ್ ಆಗಿ. ಓಕೆ, ಸೊ ಅದನ್ನ ಕೂಡ ನೀವು ಗಮನಿಸಬೇಕಾಗುತ್ತೆ. ಸೊ ಅದ್ರ ಮೇಲೆ ಈ ಎಂಟೈರ್ ಡೇಟಾನ ನೀವು ನೋಡ್ಬೇಕಾಗುತ್ತೆ. ಸೊ ಏನಾದ್ರೂ ಒಂದ್ ಚೂರ್ ಮಿಸ್ಟೇಕ್ ಇದ್ರು ಡಬಲ್ ಚೆಕ್ ಮಾಡಿ ಇಂಜಿನಿಯರ್ ಜೊತೆ, ಇಲ್ಲ ಅಂದ್ರೆ ದಟ್ ಶುಡ್ ಬಿ ಫೈನ್. ಈಗ ನಮ್ದು ಸೀರಿಯಲ್ ನಂಬರ್ 1 ನಾನು ಹೆಂಗ್ ಮಾಡ್ತೀನಿ ನೋಡಿ, 178 ಇಲ್ಲಿ 178 ಇದೆಯಾ, ಪರ್ಫೆಕ್ಟ್ ಆಗಿದೆ. ಈಸ್ಟ್ ವೆಸ್ಟ್ 11 ಹಾಕಿದ್ದೀನಿ, ಈಸ್ಟ್ ವೆಸ್ಟ್ 11 ಹಾಕಿದ್ಯಾ. ಯಾಕಂದ್ರೆ ಇದು ಗೈಸ್ ಇದು 100-200 ರೂಪಾಯಿ ಕೊಡ್ತಾ ಇಲ್ಲ, ಫ್ರೀ ಆಗಿ ಕೊಡ್ತಾ ಇಲ್ಲ. ಕೋಟಿಗಟ್ಟಲೆ ಬಜೆಟ್ ಇರೋ ಪ್ರಾಪರ್ಟಿ ಇದು. ಯು ಶುಡ್ ಚೆಕ್ ಎವ್ರಿಥಿಂಗ್. ನೀವು ಅದಕ್ಕೆ ನಮ್ಗೆ ಬೇಕಂದ್ರೆ ಹೆಲ್ಪ್ ಅನ್ನ ಕೇಳಿ. 130 to 132 ಇದೆ. ಸೊ ಲೆಟ್ಸ್ ಗೋ ಹಿಯರ್. ನೋಡಿ, ಐ ಜಸ್ಟ್ ಝೂಮ್ ಔಟ್. ಓಕೆ, ನೋಡಿ ಬೆಂಗಳೂರು ಸೌತ್ ಅಲ್ಲಿ ಇದೆ. ಓಕೆ, JP ನಗರ. ಓಕೆ, ಇಲ್ಲಿ ನೋಡಿ ಇದು ಫರ್ದರ್ ಎಕ್ಸ್ಟೆನ್ಷನ್ ಅಂಜನಾಪುರ ಅದ್ರ ಪಕ್ಕದಲ್ಲಿದೆ. ಓಕೆ, ಸೊ ಇದು ಗೊಲ್ಲಹಳ್ಳಿ ಹತ್ರ ಇದೆ. ಸೊ ನೀವು ಝೂಮ್ ಔಟ್ ಮಾಡಿದ್ರೆ ಇಲ್ಲಿ ನೋಡಿ, ಇದು KSIT ಕಾಲೇಜಿಂದ ಈ ಡಬಲ್ ರೋಡ್. ನಾನು ಕರ್ಸರ್ ಅಬ್ಸರ್ವ್ ಮಾಡಿ, ಇಲ್ಲಿ ಒಳಗಡೆ ಬಂದು ಇದು ಬಂದು ಇಲ್ಲಿಗೆ ಬರಬೇಕು. 5th ಬ್ಲಾಕ್ ಅಂಜನಾಪುರ. ನೀವೇನಾದ್ರೂ ಕನಕಪುರ ರೋಡಿಂದ ಬರ್ತೀನಿ ಅಂತಂದ್ರೆ ಕನಕಪುರ ರೋಡ್ ಎಲ್ಲಿದೆ, ಇಲ್ಲಿದ್ರೆ ಡೆಕೋತ್ಲಾನ್, ಸ್ಲೀಪ್ ಕಂಪನಿ, ಇಲ್ಲಿಂದ ಮುಂದೆ ಗೊಟ್ಟಿಗೆರೆ. ಈ ಗೊಟ್ಟಿಗೆರೆ ಆದ್ಮೇಲೆ ಇಲ್ಲಿ 80 feet ರೋಡ್ ಇದೆ. ಕರ್ಸರ್ ಅಬ್ಸರ್ವ್ ಮಾಡಿ, ಇಲ್ಲಿಂದ ಒಳಗಡೆ ಅಂಜನಾಪುರ 80 feet ರೋಡಿಂದ ಬಂದು ಇಲ್ಲಿ ಬರಬೇಕು. ನೋಡಿ ಸ್ವಲ್ಪ ಗಿಜಿ ಪ್ಲೇಸ್ ಆಮೇಲೆ ಅಂದ್ರೆ ತುಂಬಾ ಮನೆಗಳಾಗಿದೆ. ಗಿಜಿ ಅಂದ್ರೆ ಮತ್ತೆ ಆತರ ಅನ್ಕೊಳಕ್ ಹೋಗ್ಬಿಡಿ. ಸೊ ಒಂದು ಲ್ಯಾಂಡ್ ಮಾರ್ಕ್ ಬೇಕಾದ್ರೆ ಅಪೂರ್ವ ಡ್ಯೂ ಡ್ರಾಪ್ಸ್ ಅಂತ ಹೇಳಿ ಅದು ಅಪಾರ್ಟ್ಮೆಂಟ್ ಇದ್ದಂಗಿದೆ, ಅದನ್ನು ಕೂಡ ಕನ್ಸಿಡರ್ ಮಾಡ್ಬೋದು. ಸೊ ಇದು ಈ ತರ ಇಟ್ಟಿದ್ದಾರೆ. ಲೆಟ್ಸ್ ಚೆಕ್ ದಿಸ್ ಹೆಂಗ್ ಕಾಣುತ್ತೆ ಅಂತೇಳಿ. See this guys. Best part of this site is I'll tell you how it ಇದೆ. ನೋಡಿ ಇಲ್ಲೊಂದು ಯಾರ್ದೋ ಪ್ರೈವೇಟ್ ಲ್ಯಾಂಡ್ ಇದೆ, ಇದು ಸೇಲಿಗೆ ಬಂದಿದೆ. ಓಕೆ, ಆಸ್ ಆಫ್ ನೋಡಿ ಗೂಗಲ್ ಮ್ಯಾಪ್ ಅಲ್ಲೂ ಕೂಡ ಮಾರ್ಚ್ 2026 3 ತಿಂಗಳಿಂದ ಈ ತರ ಇದೆ. ಓಕೆ, ಈಗ ಹೋಗ್ಬಿಟ್ಟು ನೀವು ಒಂದ್ಸಲ ನೀವು ಅಲ್ಲಿ ನೋಡ್ಬೋದು, ಅದರಲ್ಲಿ ಏನು ತಪ್ಪೇನಿಲ್ಲ. ಆಮೇಲೆ ಪ್ರತಿಯೊಂದು ಸೈಟ್ ಅನ್ನ ನೋಡ್ಬೇಕಾದ್ರೆ ಹಿಂದೆ ಮುಂದೆ ನೀವು ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಹೋಗಿ ಏನೇನಿದೆ ಏನೇನಿಲ್ಲ ಚೆಕ್ ಮಾಡೋದು ಇಟ್ ಇಸ್ ಆಲ್ವೇಸ್ ಗುಡ್ ಆಪ್ಷನ್. ಓಕೆ, ಇಲ್ಲಿ ಏನಿದೆ ಅಂತ ನೋಡ್ಬೇಕಾಗುತ್ತೆ. ನೋಡಿ ಇಲ್ಲೂ ಒಂದು ಮನೆ ಇದೆ, ಗ್ಲಾಮ್ ಸ್ಟುಡಿಯೋ, ಮೇಕಪ್ ಆರ್ಟಿಸ್ಟ್, ಅಲ್ಲಿ ಯಾರು ಹತ್ರದಲ್ಲಿದ್ರೆ ಹೋಗಿ. ಓಕೆ, ಸೊ ಈ ತರ ಇದೆ. ಸೊ ಈಗ ಇದು ನಮ್ಮ ಪ್ರಕಾರ ಪಾರ್ಕ್ ಫೇಸಿಂಗ್ ಇದೆ, ಒಳ್ಳೆ ಗಾಳಿ ಬೆಳಕೊಂತರ ಪಾರ್ಕ್ ತರನೇ ಇದೆ. ಸೊ ಇದು ಈ ತರ ನೀವು ಚೆಕ್ ಮಾಡಬೇಕಾಗುತ್ತೆ. ಆಮೇಲೆ ಹೋದಾಗಲೂ ಇದನ್ನೇ ನೀವು ಚೆಕ್ ಮಾಡಿ. ಇದು ನೋಡಿ, ಇದು ನೀವು ಕನ್ಸಿಡರ್ ಮಾಡ್ರಿ. ರೈಟ್ ಈಸ್ ಆಲ್ವೇಸ್ ಈಸ್ಟ್, ವೆಸ್ಟ್, ಲೆಫ್ಟ್ ಈಸ್ ಆಲ್ವೇಸ್ ವೆಸ್ಟ್, ಟಾಪ್ ಈಸ್ ಆಲ್ವೇಸ್ ನಾರ್ತ್, ಡೌನ್ ಈಸ್ ಆಲ್ವೇಸ್ ದಿಸ್ ಒನ್. ಪಾರ್ಕ್ ಕೂಡ ಇದೆ, ಇದು ಪಾರ್ಕ್ ಫೇಸಿಂಗು. ಇದು ಸೌತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ. ಓಕೆ, ಸೊ ನನ್ನ ಪ್ರಕಾರ ಇದನ್ನ ನೋಡಿದ್ರೆ ಇಲ್ಲಿ ಒಂದು 11,000 to 12,000 ಬಜೆಟ್ ಬೇಕೇ ಬೇಕು ಅನ್ಕೋತೀನಿ. ಅದ್ರ ಕೆಳಗಡೆ ನಿಮಗೆ ಸಿಗೋದು ಇದು ಡೌಟ್, ನನ್ನ ಹಿಸ್ಟ್ರಿ ಪ್ರಕಾರ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ
ಸೊ ಇದನ್ನ ಕೇರ್ಫುಲ್ ಆಗಿ ಅರ್ಜಿ ಹಾಕಿ. ಮತ್ತೆ ಮಿನಿಮಮ್ 10ರಿಂದ 11, 12 ಬೇಕೇ ಬೇಕಿಲ್ಲಿ. ಮತ್ತೆ 8,000 ಸಿಗುತ್ತಾ ಸರ್ ನೀವು ಈಗ ತಾನೇ ಹೇಳಿದ್ರಿ ಅಂತೇಳಿ ಹಾಕಿ. ಮತ್ತೆ ಅಟೆಂಪ್ಟ್ ವೇಸ್ ಮಾಡಿ, ಮೀನಿಂಗ್ಫುಲ್ ಅಟೆಂಡ್ ಮಾಡಿ, ಎಲ್ಲಿ ಪ್ರಾಬಿಲಿಟಿ ಜಾಸ್ತಿ ಇದೆ ಅದು ನೀವನ್ನ ಇನ್ಕ್ರೀಸ್ ಮಾಡಬೇಕು ಅನ್ನೋದು ನಂದು ಇಂಟೆನ್ಷನ್ ಅಷ್ಟೇ. ಸೊ ಈ ತರ ನೀವು ಚೆಕ್ ಮಾಡಬೇಕು. ಸೊ ಇದಾದ್ಮೇಲೆ ದೆನ್ ಲೆಟ್ ಮಿ ಕ್ಲೋಸ್ ದಿಸ್, ಲೆಟ್ ಮಿ ಚೆಕ್ ಅನದರ್ ಒನ್. ಅರ್ಕಾವತಿ ಆಯ್ತಾ. ಸೊ ತುಂಬಾ ಆಡ್ ಇರೋದೊಂದು ಸೈಟ್ ಚೆಕ್ ಮಾಡ್ತೀನಿ ನೋಡಿ. ಇದು ನೋಡಿ 4, 8 ಅಂದ್ರೆ ಮುಂದ್ಗಡೆ 10 ಅಡಿ, 11 ಅಡಿ, ಹಿಂದ್ಗಡೆ 20 ಅಡಿ, 25 ಅಡಿ. ಅಲ್ಲ, ಮುಂದ್ಗಡೆ 12, 13 ಅಡಿ, ಹಿಂದ್ಗಡೆ 26 ಅಡಿ. ಅಗಲ ಬಂದ್ಬಿಟ್ಟು 40, 40 ಇದೆ. ಟೋಟಲ್ 800 ಅಡಿ. ಲೆಟ್ಸ್ ಓಪನ್ ದಿಸ್ ಚಳ್ಳಕೆರೆ. ಹಾ, ಸೊ ಮಿನಿಮೈಸ್ ಮಾಡ್ತೀನಿ ನೋಡಿ. ಸೊ ಎಲ್ಲಿ ಬರುತ್ತೆ ಇದು ಅಂತಂದ್ರೆ ಬಾಣಸ್ವಾಡಿ, ರಿಂಗ್ ರೋಡ್ ಏನಿದೆ, ನಾಗವಾರ, HBR ಲೇಔಟ್, ತನ್ನಿಸಂದ್ರ, ಈ ಕಡೆ ಹೆಗ್ಡೆ ನಗರ, ಈ ಕಡೆ ಜಕ್ಕೂರು, ಈ ಕಡೆ ಇದು ಔಟರ್ ರಿಂಗ್ ರೋಡ್ ತುಂಬಾ ಹತ್ರ. ಕಲ್ಯಾಣ ನಗರ ಆಪೋಸಿಟ್. ಓಕೆ, ವೆರಿ ವೆರಿ ಫೇಮಸ್ ಏರಿಯಾ. ಓಕೆ, ಸೊ ದಿಸ್ ಈ ತರ ಇದೆ. ಓಕೆ, ಸೊ ಇದೊಂದು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಫಸ್ಟ್ ಇದು ಗೂಗಲ್ ಮ್ಯಾಪ್ ನೋಡೋಣ ಹೆಂಗಿದೆ ಅಂತ. ಐ ಥಿಂಕ್ ಇದೇ ಸೈಟ್ ಅನ್ಕೊಂತೀನಿ. ಯಾ, ದಿಸ್ ಓನ್ಲಿ ಸೈಟ್. ಓಕೆ, ಇಲ್ಲಿ ನೋಡಿ, ಇಲ್ಲೊಂದು TC ಇದೆ, ಗಮನದಲ್ಲಿರಲಿ. 2 ಸೈಟ್ ಮಧ್ಯಕ್ಕೆ ಒಂದು TC ಇದೆ, ಈ ಕಡೆ ಒಂದು ಸೈಟ್ ಇದೆ. ಓಕೆ, ಸೊ Jan 2026 ಪ್ರಕಾರ ರೋಡ್ ಹಾಕಕ್ಕೆ ಎಲ್ಲ ಮಾಡಿದ್ದಾರೆ, ಇನ್ನೂ ರೋಡ್ ಬಿದ್ದಿಲ್ಲ. ಓಕೆ, ಸೊ ಇದೊಂದು ಗಮನದಲ್ಲಿರಲಿ ನಿಮ್ಮ ಹತ್ರ. ಓಕೆ, ಸೊ ಇದರಲ್ಲಿ ಇದು ಈ ಕಡೆದು ಇದೇ ಸೈಟ್. ಓಕೆ, ಯಾ ಐ ಗಾಟ್ ಇಟ್. ದಿಸ್ ಇದನ್ನ ಹೆಂಗೆ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತೀನಿ ನೋಡಿ. ಓಕೆ, ಸೊ ನಾನು ಇದನ್ನ ತೋರಿಸ್ಬಿಡ್ತೀನಿ. ಇಲ್ಲಿ ಏನೇನಿದೆ, ಯಾವ ತರ ಬೆಳೆದಿದೆ, ಎಷ್ಟು ಮನೆ ಇದೆ, ಹತ್ರದಲ್ಲಿ ಏನಿದೆ, ಯಾವ ಕೆರೆ ಇದೆ, ರಿಂಗ್ ರೋಡ್ ಯಾವ್ದೆ, ಇದನ್ನ ನೀವು ಗಮನದಲ್ಲಿಟ್ಕೋಬೇಕು. ಸೊ ಇದು ಜಸ್ಟ್ ನಾನು ನಿಮಗೆ ಹೇಳಬೇಕು ಅಂತಂದ್ರೆ, ಸೊ ಮುಂದ್ಗಡೆ 12 ಅಡಿ, ಹಿಂದ್ಗಡೆ 30 ಅಡಿ ಅಂತ ಇಲ್ಲಿ ನೋಡಿ. ಇಲ್ಲಿ ಕಮ್ಮಿ ಇದೆ, ಬರ್ತಾ ಬರ್ತಾ ದೊಡ್ಡದಾಗಿದೆ. ಸೊ ಇಲ್ಲಿ ಹಿಂಗಿದೆ, ಸೊ ಇಲ್ಲಿ ಹಿಂಗಿದೆ. ಇಲ್ಲಿ ಮೋಸ್ಟ್ಲಿ 12 ಅಡಿ, 13 ಅಡಿನ 14 ಅಡಿ ಬರುತ್ತೆ. ಇಲ್ಲಿ ಅದಕ್ಕಿಂತ ಜಾಸ್ತಿ ಬರುತ್ತೆ. ಇಲ್ಲಿ ಉದ್ದ ಬಂದ್ಬಿಟ್ಟು 40, 38 ಹಿಂಗೆ ಬರುತ್ತೆ, ಒಂದ್ 2-3 ಅಡಿ. ಸೊ ಈ ತರ ಆರ್ಟ್ ಸೈಟ್. ಯಾವ ಕಡೆ ಬೆಳೆದಿದೆ ಸೈಟು ಅಂತಂದ್ರೆ ಇದು ಸೌತ್ ಈಸ್ಟ್ ಬೆಳೆದಿದೆ ಅಂತ ಅರ್ಥ. ಯಾಕಂದ್ರೆ ಟೆಕ್ನಿಕಲಿ ನಾವು ಕ್ಯಾಲ್ಕುಲೇಟ್ ಮಾಡೋದು ಹಿಂಗಿರ್ಬೇಕು, ಸ್ಟ್ರೈಟ್ ಆಗಿ. ಸೊ ಈ ಕಡೆ ಜಾಸ್ತಿ ಬಂದಿದೆ. ಓಕೆ, ಸೊ ಈ ತರ ನಾವು ಅರ್ಥ ಮಾಡ್ಕೊಂಡು ಇದನ್ನ ಪಾರ್ಟಿಸಿಪೇಟ್ ಮಾಡಬೇಕು. ಸೊ ಇಲ್ಲೆಲ್ಲ ವೆಹಿಕಲ್ ಪಾರ್ಕಿಂಗ್ ಜಾಸ್ತಿ ಇದೆ. ಮೋಸ್ಟ್ಲಿ ಇಲ್ಲಿ ರೆಂಟಲ್ ಇನ್ಕಮ್ ಜಾಸ್ತಿ ಬರೋ ನನಗೇನೋ ಕಾಣ್ತಾ ಇದೆ. ಸೊ ಈ ತರ ನೀವು ಸ್ಟಡಿ ಮಾಡಬೇಕು. ಲೆಟ್ಸ್ ಗೋ ಟು ಅನದರ್ ಸೈಟ್. ಇನ್ನು ಒಂದೇ ಒಂದು ತೋರಿಸ್ತೀನಿ ಬೇರೆ ಲೊಕೇಶನ್ ಅಲ್ಲಿ, ಯಾಕಂದ್ರೆ ಇದು ವೆರಿ ವೆರಿ ಇಂಪಾರ್ಟೆಂಟ್. ಹೊರಗಡೆ ಇದ್ದವರು ಎಲ್ಲಾ ಸೈಟ್ ನೋಡೋಕ್ಕಾಗಲ್ಲ. ಬಟ್ ದಿಸ್ ಅ ಲಾಜಿಕ್, ವಿ ಕ್ಯಾನ್ ಡೂ ದಿಸ್ ವರ್ಕ್ ಆಲ್ಸೋ, ನಿಮ್ಗೆ ಏನಾದ್ರು ಬೇಕಂತಂದ್ರೆ. ಓಕೆ, ಸೊ ಅದರಲ್ಲೇನು ನಮಗೇನು ಬೇಜಾರಿಲ್ಲ. ಏನಾದ್ರು ಡೌಟ್ ಇದ್ರೆ ತಿಳ್ಕೊಂಡ್ಬಿಟ್ಟು ನೀವು ಎಕ್ಸಿಕ್ಯೂಟ್ ಮಾಡಿ. ಸೊ ವಿ ಆರ್ ವೆರಿ ಹ್ಯಾಪಿ ಟು ಹೆಲ್ಪ್ ಯು ಅಟ್ ಎನಿ ಕಂಡೀಷನ್, ಅಟ್ ಎನಿ ಪಾಯಿಂಟ್. ಆನ್ ಸೈಟ್ ಎಲ್ಲಿದೆ ಗೈಸ್? ನಮ್ಮ ವಿಡಿಯೋಸ್ ಆಲ್ವೇಸ್ ಲೆಂತ್ ಇರುತ್ತೆ. ನಿಮ್ಗೆ ಏನು ಫೀಡ್ಬ್ಯಾಕ್ ಬರುತ್ತೆ ಅದನ್ನ ಫೀಲ್ ಫ್ರೀ ಟು ಫೀಡ್ಬ್ಯಾಕ್ ಕೊಡೋಕೆ ಫ್ರೀ ಆಗಿರಿ. ಓಕೆ, ವಿ ರಿಯಲಿ ವಾಂಟೆಡ್ ಟು ಶೋ ಸಮಥಿಂಗ್. ಲೆಟ್ ಮಿ ಟೇಕ್ ದಿಸ್. ಈ ಒಂದು 650 ಅಡಿ, ಇದು ತುಂಬಾ ಆಡ್ ಸೈಟ್. ಇದು ಅಂಜನಾಪುರ, ಕೆಂಬತ್ತಳ್ಳಿ. ಗೊಟ್ಟಿಗೆರೆ ಹತ್ರ. ಓಕೆ, ಓಕೆ, ಈ ತರ ಸ್ವಲ್ಪ ಇದ್ದಾಗ ಹುಡುಕೋ ಸ್ವಲ್ಪ ಕಷ್ಟ. ಆಮೇಲೆ ನೋಡಿ, ಎಲ್ಲೆಲ್ಲಿ ನಿಮ್ಗೆ ಈ OS ನಂಬರ್ಸು ಈ ತರ ಬಿಲ್ಡಿಂಗ್ ಎಲ್ಲ ಕಾಣುತ್ತೆ, ಅವ್ನು ಮುಟ್ಟಕ್ಕೆ ಹೋಗ್ಬೇಡಿ. ಓಕೆ, ಬಿಕಾಸ್ ದಿಸ್ ಆರ್ ಲೈಕ್ ವೆರಿ ವೆರಿ ಡೇಂಜರಸ್ ಟು ಆಕ್ಯುಪೈ. ಓಕೆ, ಸೊ ಇದು ಬಂದ್ಬಿಟ್ಟು ನಾರ್ತ್ ವೆಸ್ಟ್ ಕಾರ್ನರ್. ಮೋಸ್ಟ್ಲಿ ಇಲ್ಲಿ ಪಾರ್ಕ್ ಇದ್ದಂಗಿದೆ. ಓಕೆ, ಇದು ಯಾವ ಅಪಾರ್ಟ್ಮೆಂಟ್? 80 ಫೀಟ್ ರೋಡ್ ಇದೆ. ಇಲ್ಲಿ ಆರ್ಯ ಹಂಸ ಅಪಾರ್ಟ್ಮೆಂಟ್ ಪಕ್ಕದಲ್ಲಿದೆ. ಸೊ ಇಲ್ಲೊಂದು ಕೆರೆ ಕೂಡ ಇದೆ. ಕೆರೆಗೋದಕ್ಕೂ ಏನು ಸಂಬಂಧ ಇಲ್ಲ, ಜಸ್ಟ್ ಲೈಕ್ ಐಮ್ ಟೆಲ್ಲಿಂಗ್ ಯಾವ ತರ. ಸೊ ಈ ತರ ನೋಡ್ಕೋಬೇಕು. ಓಕೆ, ಸೊ ಈ ನೋಡಿ ಕೆಲವೊಂದು ಸೈಟ್ಗಳು 81, 89, 83 ಅರ್ಕಾವತಿ ಬಡಾವಣೆ, 93, 94, 104 ಈ ಸೈಟ್ ನಂಬರ್ ಕೂಡ ಹಾಕಿದ್ದಾರೆ. ಓಕೆ, ಲೆಟ್ಸ್ ಗೋ ಫಾರ್ 81 ಸೀರಿಯಲ್ ನಂಬರ್ ಹೋಗೋಣ. ಇದು ಯಾಕೆ ಇಂಪಾರ್ಟೆಂಟು ಅಂತಂದ್ರೆ, ಈಗ ನಾವು ಫಾರ್ ಎಕ್ಸಾಂಪಲ್ ಇದನ್ನೇ ನಾವು ಸೆಲೆಕ್ಟ್ ಮಾಡಿದೀವಿ ಅಂತ ಅನ್ಕೊಳ್ಳಿ. ಅಡ್ವಾನ್ಸ್ ಆಗಿ ಫೀ ಕಟ್ಟಿದ್ವಿ, EMD ಕಟ್ ಮಾಡಿದ್ರೆ ಅದು ನಿಮ್ಗೆ ವಾಪಸ್ ಕೊಡಲ್ಲ. ಬೇರೆ ಸೈಟ್ಗೂ ನೀವು ಸೆಲೆಕ್ಟ್ ಮಾಡೋಕ್ಕೂ ಬಿಡಲ್ಲ. ಯು ಹ್ಯಾವ್ ಟು ವೇಟ್ ಫಾರ್ 1.5 ಮಂತ್, 2 ಮಂತ್ಸ್ ವೇಟ್ ಮಾಡಿ ನಿಮ್ಗೆ ಅದು 1 ಮಂತ್ ಆದ್ಮೇಲೆ ನಿಮ್ಗೆ ರೀಫಂಡ್ ಬರೋದು. ಓಕೆ, ಅಧಿಸೂಚನೆ ಸಂಖ್ಯೆ 81 ಅಂತಂದ್ರೆ
ಇಲ್ಲಿದೆ. ಸೈಟ್ ನಂಬರ್ 1552 ಕರೆಕ್ಟಾ? ಇಲ್ಲ, ನಿವೇಶನ್ ಸಂಖ್ಯೆ 458 ಅಂತ ಹೇಳಿದ್ದಾರೆ. 458 ಇದೆಯಾ? ಇದು ಯಾವುದಿದು? ನೀವು ಲೋಡ್ ಮಾಡಿದೆ. ಇದನ್ನ ಸ್ವಲ್ಪ ಕ್ಲೀನಾಗಿ ಚೆಕ್ ಮಾಡಿ. ಅದು ಕೂಡ ನಿಮಗೆ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಇಲ್ಲಿದೆ ನೋಡಿ, ತಿದ್ದುಪಡಿ. ಓಕೆ, ತಿದ್ದುಪಡಿ ಇಲ್ಲಿದೆ. ಮೋಸ್ಟ್ಲಿ ಏನೋ ಐ ಡೋಂಟ್ ನೋ ಹೌ ಟು ರೀಡ್ ದಿಸ್. ಇಸ್ ಇಟ್ ಸೈಟ್ ನಂಬರ್, ಸೀರಿಯಲ್ ನಂಬರ್? ಬಟ್ ಇಲ್ಲೆಲ್ಲ ಕರೆಕ್ಟ್ ಹಾಕಿದ್ದಾರೆ ನೋಡಿ. ಇವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಯಾಕೆ ಏನು ಎಲ್ಲ ನೀಟಾಗಿ ತಿಳ್ಕೊಬೇಕು. ಸೊ ಇಲ್ಲಿ ನೋಡಿ, ಕೆಲವೊಂದು ಕ್ರಮ ಸಂಖ್ಯೆ 130 ಒಂದೊಂದು ಪ್ರಕಟಿಸಿದ ಬನಶಂಕರಿ 64ನೇ ಅಂತ, ಬ್ಲಾಕ್ 6ನೇ ಅಂತ ಡಿಫ್ರೆಂಟ್ ಆಗಿ ಓದ್ಕೋಬೇಕು. ಕೆಲವೊಂದು ಎರರ್ ಆಗಿರುತ್ತೆ, ಅದನ್ನು ಕೂಡ ಸಹಾಯವಾಣಿಗೆ ಆಫೀಸ್ ನಂಬರ್ ಕೊಟ್ಟಿದ್ದಾರೆ, ಅದೆಲ್ಲ ನೀವು ಯೂಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನಾವು ಹೋಗಬೇಕಾಗಿರೋದು ಓಕೆ, ನಮ್ಮ ಸೈಟ್ಗಳು ಗೈಸ್. ಇಫ್ ಸಂಬಡಿ ಈಸ್ ಲುಕಿಂಗ್ ಅಟ್ ಬನಶಂಕರಿಯಲ್ಲಿ, ಐ ಹ್ಯಾವ್ ತೂರಳ್ಳಿ ಫಾರೆಸ್ಟ್ ಹಿಂಭಾಗ 4th B ಬ್ಲಾಕ್ ಅಲ್ಲಿ ಒಂದು ವೆಸ್ಟ್ ಫೇಸಿಂಗ್ ಸೈಟ್ ಇದೆ, ಸೈಟ್ ನಂಬರ್ 1120. ಈ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ಯೂಸ್ ಮಾಡಿಕೊಂಡು ಇದೇ ತರ ಡೀಟೇಲ್ ನ ಓದಿ, ಲೊಕೇಶನ್ ತಗೊಂಡು, ಡೈರೆಕ್ಷನ್ ತಗೊಂಡು ನೀವು ಬೇಕಾದ್ರೆ ಹೋಗಿ ವಿಸಿಟ್ ಮಾಡಿಕೊಂಡು ಲೈಕ್ ಆದ್ರೆ ನನಗೆ ಫೋನ್ ಮಾಡಿ. ಇವೆಲ್ಲ ಡೈರೆಕ್ಟ್ ಓನರ್ ಪಾರ್ಟಿ ಇರುತ್ತೆ. ಒಂದು ಸೌತ್ ಫೇಸಿಂಗ್ ಮಿಡ್ ಪ್ರಾಪರ್ಟಿ ಇದೆ ಇದೇ ವಿ ಬ್ಲಾಕ್ ಅಲ್ಲಿ, ಓನ್ಲಿ 10,000 rupees per square feet. ಬಟ್ ಸಂಬಡಿ ಈಸ್ ಓಕೆ ಇರುತ್ತೆ. ಇದು ಬಂದ್ಬಿಟ್ಟು ನಿಮಗೆ ಶೋಭಾ ಹಿಲ್ ವ್ಯೂ ಅಪಾರ್ಟ್ಮೆಂಟ್ ಕಡೆ ಬರುತ್ತೆ. ಅದನ್ನು ಕೂಡ ನೀವು ಕನ್ಸಿಡರ್ ಮಾಡಬಹುದು. ಸೊ ಅದರ ಜೊತೆಗೆ ನಿಮಗೆ ಹೈ ಎಂಡ್ ಪ್ರೈಸ್ ಅಲ್ಲಿ ಬೇಕು ಅಂತಂದ್ರೆ ಮೇನ್ ರೋಡ್ ಅಲ್ಲೂ ಕೂಡ ಇದೆ, 27,000 ರೂಪಾಯಿ per square feet. ಈ ರಂಗವಿಲ್ಲಾ ಇದೆಯಲ್ಲ, ರಂಗವಿಲ್ಲಾ ಕೆಫೆಗಿಂತ ಕೆಳಗಡೆ ಒಂದು 4060 ಡಬಲ್ ರೋಡ್ಗೆ ಇದೆ, 27,000 ಚಿಲ್ಲರೆ ಹೇಳ್ತಾರೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಕಾಲ್ ಮಾಡಿ. ಸೊ ಇಲ್ಲಿ ಒಂದು ನೋಡಿ, ಇಲ್ಲೊಂದು 6th ಬಾಕ್ಸ್ 6th ಸ್ಟೇಜ್ ಅಲ್ಲಿ ಪ್ರೆಸ್ ಕಾಲೇಜ್ ಆಗ್ತಾ ಇದೆ, PS ನ್ಯೂ ಕಾಲೇಜ್ ರೆಡಿ ಆಗ್ತಾ ಇದೆ, CS ಐಟು ಪಾರ್ಕ್ ಎದುರುಗಡೆನೆ. ಇದರ ಅಪೋಸಿಟ್ ಹಿಂಭಾಗದಲ್ಲಿ ನಾರ್ತ್ ಫೇಸಿಂಗ್ 4060 ಇದೆ, 12,000 rupees per square feet. ಇಲ್ಲಿ ಲಾರ್ಜರ್ಲಿ ಬ್ಲಾಕ್ ಅಮೌಂಟ್ ಕೇಳ್ತಾ ಇದ್ದಾರೆ, ಪೇಮೆಂಟ್ ಕ್ಯಾಶ್ ಪೇಮೆಂಟ್ ಕೇಳ್ತಾ ಇದ್ದಾರೆ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಕಾಲ್ ಮಾಡಿ. ಇದನ್ನ ಇಲ್ಲಿ ಮೆನ್ಷನ್ ಮಾಡಿಲ್ಲ, ನೀವೇನಾದ್ರೂ ಈ ವಿಡಿಯೋ ಪೂರ್ತಿಯಾಗಿ ನೋಡ್ತಾ ಇದ್ರೆ 12,000 rupees ನಾರ್ತ್ ಫೇಸಿಂಗ್ 4060 ನೋಡ್ತಾ ಇದ್ರೆ ಕಾಲ್ ಮಾಡಿ. ಸೊ ಅದ್ರ ಜೊತೆಗೆ 3050 ನಾರ್ತ್ ಈಸ್ಟ್ ಬೇಕು ಅಂದ್ರೂ ಕೂಡ ಒಂದಿದೆ. ಇದು ಪ್ರೈಸ್ ರಿವೈಸ್ ಆಗಿದೆ, ಇದು ಹಳೆ ಪ್ರೈಸು, 3 CR ಬಜೆಟ್ ಅಲ್ಲಿ ಇದ್ರೆ ಫೋನ್ ಮಾಡಿ. ನಿಮ್ಗೆ ಇನ್ನೂ ಬೆಸ್ಟ್ ಚಿಕ್ಕದು ಬೇಕು ಅಂತ 5080 ನೋಡ್ತಾ ಇದ್ರೆ 10,000 rupees ಸ್ಲೈಟ್ಲಿ ನೆಗೋಷಿಯಬಲ್, 10th ಬ್ಲಾಕ್ ಅಲ್ಲಿ ಇದೆ. ಓಕೆ, ಒಳ್ಳೆ ಫಾರೆಸ್ಟ್ ಕಡೆ, ಚೂರು ಪ್ರೈವೇಟ್ ಲ್ಯಾಂಡ್ ಪಕ್ಕದಲ್ಲಿ ಬರುತ್ತೆ. ಈ ಯಾವುದು ಕಮಲ್ ಎಸ್ಟೇಟ್ ಹಿಂಭಾಗದಲ್ಲಿ ಬರುತ್ತೆ. 5080 ಯಾರಾದ್ರೂ ಮಲ್ಟಿಪಲ್ ಪೀಪಲ್ ವಾಂಟ್ ಟು ಜಾಯಿನ್ ಬೈ ದಿಸ್, ಯು ಕ್ಯಾನ್ ಬೈ ದಿಸ್. ನೋಡಿ, ಇದೇ ಜತ್ತಿಗೆನಲ್ಲಿ ಇಲ್ಲಿ BGS ಸ್ಕೂಲ್ಗೆ ಹೋಗೋ ರೋಡ್ ಇದೆಯಲ್ಲ, ಸೊ ಇದರದ್ದು ನಮ್ದು ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ರಿಯಲ್ ಎಸ್ಟೇಟ್ ಕನ್ನಡಿಗೆ ಇವನ್ನೆಲ್ಲ ಹಾಕಿದ್ದೀನಿ. ಓಕೆ, ಸೊ ಇಲ್ಲೊಂದು 5080 ಕಟ್ ಮಾಡಿದ್ದಾರೆ, 4 ವರ್ಷದ ಹಿಂದೆನೆ ಕಟ್ ಮಾಡಿದ್ದಾರೆ, ಬೈಫರಿಕೇಟ್ ಮಾಡಿ ಒಂದು 4050 ಇದೆ, 2,000 rupees per square feet, 9 ಸೈಟ್ ನಂಬರ್ 8442 ಅಂತ ಹೇಳಿ, ನಾರ್ತ್ ಫೇಸಿಂಗು 4050 2,000 ಅಡಿ, ಬನಶಂಕರಿ 6 ಸ್ಟೇಜ್ 10th ಬ್ಲಾಕ್, 12,000 ರೂಪಾಯಿ ನೆಗೋಷಿಯಬಲ್, ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತೀನಿ. ಇಂಟ್ರೆಸ್ಟ್ ಇದ್ರೆ ಈ ಲೊಕೇಶನ್ ಇದು ನೋಡ್ಬೇಕು ಅಂದ್ರೆ ಏನಿಲ್ಲ, ಕನಕಭವನ ದಾಟಿದ್ಮೇಲೆ ಸೀದಾ ಹೋಗೋದು, ಈ ಫಸ್ಟ್ ರೈಟ್ ಅಲ್ಲಿ ಹೋದ್ರೆ ಈ ರೈಟ್ ತಗೊಳ್ಳಿ, ಇಲ್ಲಿರೋದು ಒಂದೇ ಒಂದು ರೈಟು. ಸೆಕೆಂಡ್ ರೈಟ್ ಹೋಗೋತ್ತಿಗೆ ನೀವು ದಾಟ್ಬಿಡ್ತೀರಾ. ಫಸ್ಟ್ ರೈಟ್ ಅಲ್ಲೇನೆ ಒಳಗಡೆ ಹೋದ ತಕ್ಷಣ ಅಲ್ಲಿ ಕಾಣುತ್ತೆ. ನಿಮಗೆ ಲೈಕ್ ಆದ್ರೆ ಅಲ್ಲಿಂದನೇ ಫೋನ್ ಮಾಡಿ. ಸೊ ಈ ತರ ಇದೆ. ಇವನ್ ಸರ್ ಎಂ ವಿಶ್ವೇಶ್ವರ ಲೇಔಟ್ ಅಲ್ಲೂ ಕೆಲವೊಂದು ಸೈಟ್ಗಳಿದೆ, ಅದನ್ನು ಕೂಡ ನೀವು ವಿಚಾರಿಸಿ. ಸೊ ನಾವು ವಿಲ್ ಗೋ ಟು KPP. ಬಿಫೋರ್ ವಿ ಗೋ ಟು KPP, ಐ ವಿಲ್ ಜಸ್ಟ್ ಶೋ ಯು ಪಾಸ್ಟ್ ಪ್ರೀವಿಯಸ್ ಆಪ್ಷನ್ ರಿಸಲ್ಟ್. ಓಕೆ, ಸೊ ನಾನು ಐ ಕ್ಯಾನ್ ಶೋ ಯು ಬೇಸ್ಡ್ ಆನ್ ದ A to Z ಸೀರಿಯಲ್ ಪ್ರಕಾರ, ಯಾಕಂದ್ರೆ ಅವಾಗ ಆ ಲೇಔಟ್ ಅಲ್ಲಿ ಏನೇನು ಫ್ಲಕ್ಚುಯೇಷನ್ ಆಗಿದೆ ಅದನ್ನು ಕೂಡ ರಿವ್ಯೂ ಮಾಡ್ಬೋದು, ಅಥವಾ ಎಷ್ಟು ಸೈಟ್ ಏನಾಗಿದೆ ಅಂತ ಕೂಡ ರಿವ್ಯೂ ಮಾಡ್ಬೋದು. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್, ಗ್ರೀನ್ ಇಸ್ ಲೆಸ್ ದನ್ 30%, ಯೆಲ್ಲೋ ಇಸ್ 30 to 60%, ರೆಡ್ ಇಸ್ ಅಬೌವ್ 60%. ಓಕೆ, ಅಂದ್ರೆ ನನ್ನ ಪ್ರಕಾರ ಗ್ರೀನ್ ಅಲ್ಲಿ ಇದ್ರೆ ಇಟ್ ಇಸ್ ಅ ಗ್ರೇಟ್ ಡೀಡ್. ಓಕೆ, ಯೆಲ್ಲೋ ಅಲ್ಲಿ ಇದ್ರೆ ಇಟ್ ಇಸ್ ಡಿಪೆಂಡ್ಸ್, ಇನ್ವೆಸ್ಟ್ಮೆಂಟ್ ಅಥವಾ ಪರ್ಸನಲ್ ಯೂಸ್. ರೆಡ್ ಅಲ್ಲಿ ಇದ್ರೆ ಐ ಥಿಂಕ್ ಯು ಗೈಸ್ ಪೇಡ್ ಅಬೌವ್ ದ ಮಾರ್ಕೆಟ್. ನಿಮ್ ರೀಸನ್ ಏನೇ ಇರ್ಬೋದು, ಐ ರೆಸ್ಪೆಕ್ಟ್ ದಟ್, ಬಟ್ ಸ್ಟಿಲ್ ಐ ಫೀಲ್ ಇಟ್ ಇಸ್ ಮೋರ್ ದ್ಯಾನ್ ದ ಮಾರ್ಕೆಟ್. ಬಟ್ ಅದರಲ್ಲೂ ರೆಡ್ ಅಲ್ಲೂ ಕೆಲವೊಂದು ಸೈಟ್ಗಳು ಜಸ್ಟಿಫೈ ಮಾಡುತ್ತೆ ಬಿಕಾಸ್ ಆಫ್ ಕಮರ್ಷಿಯಲ್ ಪೊಟೆನ್ಷಿಯಲ್. ಬಟ್ ಕೆಲವೊಂದು ಪ್ರೈಸ್ ಜಸ್ಟ್ ಬಿಕಾಸ್ ಆಫ್ ನಾರ್ತ್ ಇದೆ, ಈಸ್ಟ್ ಇದೆ, ಪಾರ್ಕ್ ಇದೆ, ಮನೆಗಳಿದೆ ಅಂತ ಹೇಳಿ ಮೋರ್ ದ್ಯಾನ್ ಮಾರ್ಕೆಟ್ಗೆ ಕೊಟ್ರೆ, ಪರ್ಸನಲ್ ಯೂಸ್ಗಾದ್ರೆ ವಿ ರೆಸ್ಪೆಕ್ಟ್ ದಟ್. ಇಫ್ ಇಟ್ ಇಸ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಇಟ್ ಮೈಟ್ ಬಿ ರಾಂಗ್ ಅಂತ ನನ್ನ ಅನಿಸಿಕೆ ಅಷ್ಟೇ. ಇಲ್ಲಿ ನೋಡಿ, ಅರ್ಕಾವತಿ ಜಕ್ಕೂರಲ್ಲಿ 1% ನೋಡಿ, ಈ ಸೈಟ್ಗೆ ಯಾರು ಹಾಕೇ ಇಲ್ಲ, ಒಬ್ಬರೇ ಇದ್ದಾರೆ, ಹಾಗಾಗಿ ಇದು ಕ್ಯಾನ್ಸಲ್ ಆಗಿರುತ್ತೆ 1%. ನೋಡಿ, ಅದೇ ಜಕ್ಕೂರ್ 7th ಬ್ಲಾಕ್ ಅಲ್ಲಿ, ಓಕೆ, ಅನದರ್ ಸೈಟ್ ವೆಂಟ್ ಫಾರ್ 130%. ಸೊ ಸೈಟ್ ಸೆಲೆಕ್ಷನ್ ಇಸ್ ವೆರಿ 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 ಇಂಪಾರ್ಟೆಂಟ್. ನೋಡಿ, ಅದೇ ಜಕ್ಕೂರಲ್ಲಿ 12% ತಗೊಂಡಿದ್ದಾರೆ, ಇವ್ರು ಯಾರು 74 130 ಕೊಟ್ಟಿದ್ದಾರೆ. ಅಂದ್ರೆ 7,000 ಇದ್ದಿದ್ದು ಡಬಲ್ ಆಗಿದೆ, 14 ಅಲ್ಲ 16,000 ಆಗಿದೆ. ಇದು 7,000 ಇದ್ದಿದ್ದು 12,000 ಆಗಿದೆ. ಈ ತರ ಓದ್ಕೋಬೇಕು. ಬಟ್ ರಿಮೈನಿಂಗ್ ಎಲ್ಲ ಜಕ್ಕೂರಲ್ಲಿ ನೋಡಿ
ಎಲ್ಲ 10,000 rupees ಒಳಗಡೆ ಬಂದ್ಬಿಟ್ಟಿದೆ. ಸೊ 81, 95, 10,000 ರೂಪಾಯಿ per square feet ಒಳಗಡೆ. ಇವನ್ ಅಂಜನಾಪುರದಲ್ಲಿ ನೋಡಿ 153% ತಗೊಂಡಿದ್ದಾರೆ, ಒಂದು ಬಂದ್ಬಿಟ್ಟು 121% ಹೋಗಿದೆ. ಇವೆಲ್ಲ ಅಕ್ಕಪಕ್ಕ ಸೈಟ್ಗಳೇ, ಸೇಮ್ ಫಸ್ಟ್ ಬ್ಲಾಕ್ 6 ಬ್ಲಾಕ್, ಒಂದೇ ಲೊಕೇಶನ್, ತುಂಬಾ ಡಿಫ್ರೆನ್ಸ್ ಇರಲ್ಲ. ಸೊ ಈ ಡೇಟಾ ನಾವು ಫ್ರೀ ಆಗಿ ಶೇರ್ ಮಾಡಲ್ಲ. ಇನ್ ಕೇಸ್ ನಿಮಗೆ ಡೇಟಾ ಬೇಕು ಅಂದ್ರೆ, ಈ ಡೇಟಾ ಆಗಲಿ, ಹಿಂದೆ ನಡೆದಿರೋ 1.5 ವರ್ಷದ ಡೇಟಾ ಆಗಲಿ, ಫ್ಯೂಚರ್ ಅಲ್ಲಿ ಬೇಕಾಗಿರೋ ಡೇಟಾ ಆಗಲಿ, ವಿ ವಿಲ್ ಪ್ರೊವೈಡ್ ಯು. ವಿ ಆರ್ ಓಕೆ ಟು ಪ್ರೊವೈಡ್ ಯು. ಐ ಮೀನ್ ನಾಟ್ ಓಕೆ, ವಿ ವಿಲ್ ಪ್ರೊವೈಡ್ ಯು. ವಿ ಹ್ಯಾವ್ ಅ ಕ್ಲೈಂಟ್ ಡೇಟಾಬೇಸ್, ಬಟ್ ದೇರ್ ವಿಲ್ ಬಿ ಎ ಸ್ಟ್ಯಾಂಡರ್ಡ್ ಮೆಂಬರ್ಶಿಪ್ ಬೈ ಮಾಡಬೇಕಾಗುತ್ತೆ. ಸೊ ಅದರಲ್ಲಿ ಹಳೆ ಡೇಟಾ, ಕರೆಂಟ್ ಡೇಟಾ, ಇವನ್ ಫ್ಯೂಚರ್ ಅಲ್ಲಿ ಏನೇನು ಪಾಸಿಬಿಲಿಟಿ ಇದೆ, ನಾಟ್ ಓನ್ಲಿ ಬೆಂಗಳೂರು, ಅಕ್ರಾಸ್ ಕರ್ನಾಟಕ ಯಾವುದೇ ಆಪ್ಷನ್ ಆದರೂ ಆ ಡೇಟಾ ನಾವು ನಿಮಗೆ ಸಪ್ಲೈ ಮಾಡ್ತೀವಿ. ಸೊ ಈ ತರ 1 by 1 ಹೋಗ್ತಾ ಇದ್ದೀನಿ. ಐ ಜಸ್ಟ್ ಕಂಪೇರ್ಡ್ ಎವ್ರಿಥಿಂಗ್. ಓಕೆ, ಇಲ್ಲಿ ನೋಡಿ ಅರ್ಕಾವತಿ, ಇಲ್ಲಿ ನೋಡಿ ಹೆಮ್ಮಿಗೆಪುರದಲ್ಲಿ. ಸಿ ದಿಸ್ 5 ಸೈಟ್ ನೋಡಿ, ಸೇಮ್ 1130, 1142, ಇದು ಸ್ಮಾರ್ಟ್ ಗೈಸ್ ನೋಡಿ, 10%, 11% ಅಲ್ಲಿ ತಗೊಂಡಿದ್ದಾರೆ. ನಮ್ಮ ಹತ್ರ ಯಾರು ಅಂತೂ ಇರುತ್ತೆ, ಬಟ್ ವಿ ಡೋಂಟ್ ಶೇರ್ ದಟ್ ಫುಲ್ಲಿ. ನೋಡಿ ಇಲ್ಲಿ 40, 40, 31. ಐ ಫೀಲ್ ಸ್ಟಿಲ್ ದಿಸ್ ಅ ಡೀಲ್, ಬೆಸ್ಟ್ ಡೀಲ್ ಅಂತ. ಜ್ಞಾನ ಭಾರತಿ ನೋಡಿ, ಇದೊಂದು ಫುಲ್ಲಿ ಕಮರ್ಷಿಯಲ್, 1 ಲಕ್ಷ ಇದೆ, 87% ಹೋಗಿದೆ. ಬನಶಂಕರಿ, ಕುಮಾರಸ್ವಾಮಿ ಲೇಔಟ್ ನೋಡಿ, ಕುಮಾರ್ಸ್ ಲೇಔಟ್ 10ರಿಂದ ಚೀಪೆಸ್ಟ್ ಬೈ ಇವೆಲ್ಲ. ಐ ಥಿಂಕ್ ಇಲ್ಲಿ ಎಲ್ಲ ಜನಾಂಗದವರು ಇದ್ದಾರೆ, ವಿಚ್ ಇಸ್ ರಿಯಲಿ ಫ್ಯಾಕ್ಟ್. ಓಕೆ, ನಮಗೂ ಗೊತ್ತು, ಹಿಂದೂ ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ. ಪ್ರಾಬ್ಲಿ ಜನಗಳು ಹಾಗೆ ನೋಡಕ್ ಹೋಗಲ್ಲ. ಬಟ್ ಐ ಥಿಂಕ್ ದೀಸ್ ಆರ್ ಗುಡ್ ಫಾರ್ ಇನ್ವೆಸ್ಟ್ಮೆಂಟ್. ಇನ್ ಕೇಸ್ ಸಂಬಡಿ ನೋಡಿ, ವಿಸಿಟ್ ಮಾಡ್ಕೊಂಡು ಅಬ್ಸರ್ವ್ ಮಾಡಿ, ಮಾರ್ಕೆಟ್ ಹೇಗಿದೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು, ಈ ಜಾಗದಲ್ಲಿ ತುಂಬಾ ಒಳ್ಳೆ ಪ್ರೈಸ್ ಮಾಡೋಕ್ಕೆ, ಐ ಮೀನ್ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆ ಪ್ರೈಸ್ ಮಾಡ್ತಾರೆ. ಬಿಕಾಸ್ ಕುಮಾರಸ್ವಾಮಿ ಲೇಔಟ್ ಇಸ್ ವೆರಿ ಕ್ಲೋಸ್ ಟು ಸಿಟಿ. BTM 4 stage, 54% ಹೈಕು. ಯಾ BTM ಇಸ್ ಅ BTM ಎಂಡ್ ಆಫ್ ದ ಡೇ. ಸೊ ಈ ತರ ಎಲ್ಲ ನೀವು ಓದ್ಕೋಬೇಕು. ಇಲ್ಲಿ ನೋಡಿ ಅರ್ಕಾವತಿ ಲೇಔಟ್ ಅಲ್ಲಿ ಒಂದು ನೋಡಿ, ಇದು ಓಲ್ಡ್ ಅರ್ಕಾವತಿ ಲೇಔಟ್ ಜಕ್ಕೂರಲ್ಲಿ 184% ಹೈಕ್ ಆಗಿದೆ. ಸೊ ಈ ತರ ನೋಡ್ಕೋಬೇಕು. ಐ ಆಲ್ಸೋ ಟೆಲ್ ಯು ಹೌ ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್ ಹೆಂಗ್ ಹೋಗಿದೆ ಅಂತ ಹೇಳಿ. ಸೊ ಈ ತರ ಇದೆ ನೋಡಿ, 1 to 10% ಒಳಗಡೆ ಇಷ್ಟು ಜನ ಅಂದ್ರೆ, ಲಾಸ್ಟ್ ಆಕ್ಷನ್ ಅಲ್ಲಿ ಕ್ಲೋಸ್ ಟು 17 ಸೈಟ್ಸ್ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದರೆ 10% ಮೇಲೆ ಹೋಗಿಲ್ಲ. ಇವರಿಗೆಲ್ಲ ಸೈಟೇ ಕೊಡಲ್ಲ, ಯಾಕಂದ್ರೆ ಲೆಸ್ ದನ್ 10% ಇದ್ರೆ ಕೊಡಲ್ಲ. 10% ಮೋಸ್ಟ್ಲಿ ಡಿಪೆಂಡ್ಸ್ ಆನ್ ದ ಕಮಿಷನರ್. ಬಟ್ ಐ ಶುಡ್ ರಿಕ್ವೆಸ್ಟ್ ಯು, ಔಟ್ ಆಫ್ 60, 80, 20 ಸೈಟ್ ಯಾರು ತಗೊಂಡೇ ಇಲ್ಲ, ಬಿಕಾಸ್ ಆಫ್ ರಾಂಗ್ ಡಿಸಿಷನ್ ಆರ್ ನಾಲೆಡ್ಜ್ ಗ್ಯಾಪ್ ಇರುತ್ತೆ. ಸ್ವಲ್ಪ ಗಮನದಲ್ಲಿರಲಿ ನೋಡಿ. 11 to 20, 39, ಐ ಥಿಂಕ್ ದೀಸ್ ಗೈಸ್ ಆರ್ ಬ್ಲೆಸ್ಡ್. These guys are still okay blessed. These guys are blessed and little risky blessing ಅಷ್ಟೇ. ಈ ತರ. ಓಕೆ, ಈ ಬೇಕಂದ್ರೂ ನಮಗೆ ಹೇಳಿ. ಸೊ ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಏನಾದರೂ ಕಮೆಂಟ್ ಇದೆ ತಿಳಿಸಿ. ನಾನು ಇನ್ನು ಲಾಗಿನ್ ಮಾಡಿಲ್ಲ, ಅದೊಂದು ನಿಮಗೆ ಜಸ್ಟ್ ಗಿವ್ ಮಿ 1 second. ಐ ಆಮ್ ಜಸ್ಟ್ ಗೆಟಿಂಗ್ ದಿಸ್. OTP ಬಂದಿದೆ. Let me get you that OTP. 95. ಸೊ ಈಗ ಹೆಂಗೆ ಹುಡುಕ್ಬೇಕು, ನಾನು ಆಲ್ರೆಡಿ ವಿಡಿಯೋ ನೋಡಿ ಅಂತ ಹೇಳಿದ್ದೀನಿ. ಇಲ್ಲಿವರೆಗೂ ಇದ್ದವ್ರಿಗೆ ಇದು ಕೂಡ ನೀವು ತಿಳ್ಕೋಬೇಕು ಅಂತಂದ್ರೆ ಆಕ್ಷನ್ ಮ್ಯಾನೇಜ್ಮೆಂಟ್ಗೆ ಹೋಗಿ. ಇದು ನಮ್ಮ ID. ಈ ಸರ್ಚ್ ಆಕ್ಷನ್ ಅಲ್ಲಿ ಪಬ್ಲಿಷ್ಡ್ ಅಲ್ಲಿ ಹೋದ್ರೆ BDA ಅಂತ ಹಾಕಿ, ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅಂತ ಬರುತ್ತೆ. ಲಾಗಿನ್ ID ಹೆಂಗೆ ಕ್ರಿಯೇಟ್ ಮಾಡ್ಕೋಬೇಕು, ಡಾಕ್ಯುಮೆಂಟ್ ಲಿಂಕ್ ಆಲ್ರೆಡಿ ಡಿಸ್ಕ್ರಿಪ್ಷನ್ ಇದೆ. ಬಟ್ ದಿಸ್ ಇಸ್ ಫಾರ್ ಯುವರ್ ಇನ್ಫಾರ್ಮೇಶನ್. ಈಗ ನೋಡಿ, ಇದೊಂದು ಸೈಟ್ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಓಕೆ, ಸೊ ಈ ತರ ಡೇಟಾ ಬಂದಿದೆ. 187 ಡೇಟಾ ಅಂತಂದ್ರೆ ರಫ್ಲಿ ಅರೌಂಡ್ 18 ಪೇಜ್ ಇರುತ್ತೆ. ಒಂದು ಪೇಜಿಗೆ 10 ಸೈಟ್ ಇರುತ್ತೆ. ನಾವಿಲ್ಲಿ ಹೋಗ್ಬಿಟ್ಟು ಹುಡುಕ್ಬೇಕು ಯಾವ್ಯಾವ ಪೇಜಲ್ಲಿ ಏನಿದೆ. ಈಗ ನೋಡೋಣ, 3rd ಪೇಜಲ್ಲಿ ನಾನು ಯಾವುದೋ ಒಂದು ಸೈಟ್ ಜಸ್ಟ್ 181 ಅರ್ಕಾವತಿಲಿ ಈ ಸೈಟ್ ಹಾಕ್ತಾ ಇದ್ದೀನಿ ಅಂತ ಅನ್ಕೊಳ್ಳೋಣ. ಸೊ ಈಗ ಕೊನೆಯಲ್ಲಿ ನೋಡಿ, ಇಲ್ಲಿ ಸಬ್ಮಿಟ್ ಇಂಟ್ರೆಸ್ಟ್ ಹೋಗ್ಬೇಕು. ಇದರಲ್ಲಿ 5 ಸೆಗ್ಮೆಂಟ್ ಬರುತ್ತೆ ಗೈಸ್. ಪ್ರೊಸೆಸಿಂಗ್ ಫೀ, EMD ಪೇಮೆಂಟು, ಜನರಲ್ ಕಂಡೀಷನ್ ಕ್ಲಿಕ್ ಮಾಡಿ, ಎಸ್ ಅಂತ ಕ್ಲಿಕ್ ಮಾಡಿ. ಸೊ ಇದನ್ನು ಕೂಡ ನೀವು ಕ್ಲಿಕ್ ಮಾಡೋದು. ಆಮೇಲೆ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಲ್ಲಿ 4 ಡಾಕ್ಯುಮೆಂಟ್ಸ್ ಇರುತ್ತೆ. ಒಂದು ಅದರ್ ಕಾಂಟ್ಯಾಕ್ಟ್ಸು, ಅಂದ್ರೆ ನಿಮ್ಮ ಹೆಸರು, ಇಮೇಲ್ ID, ಫೋನ್ ನಂಬರು. ಅದು ವೆಬ್ಸೈಟ್ ಅಲ್ಲಿ ಆಲ್ರೆಡಿ ಇದೆ. ಓಕೆ, ಹೆಂಗ್ ಕಾಣುತ್ತೆ ಅಂತ ನಿಮ್ಗೆ ತೋರಿಸ್ಬಿಡ್ತೀನಿ ನೋಡಿ. ಜುಲೈ ಈ ಎಲ್ಲ ಡೀಟೇಲ್ಸು ಈ ತರ ಸಿಂಪಲ್ ಆಗಿದೆ. ಇದನ್ನು ಫಿಲ್ ಮಾಡಿ ಲೋಡ್ ಮಾಡಬೇಕು. ಸ್ಪೆಸಿಮೆನ್ ಸಿಗ್ನೇಚರ್ ಕೂಡ ಅದೇ ಇದರಲ್ಲಿದೆ. ಇದರಲ್ಲಿ ನಿಮ್ಮ ಹೆಸರು, ಆಕ್ಷನ್ ನಂಬರ್ ಅಂದ್ರೆ ಇದೆ KBPL ಇಲ್ಲಿ ಇರುತ್ತಲ್ವಾ, ದಿಸ್ ಅನ್ ಆಕ್ಷನ್ ನಂಬರ್. ಆಮೇಲೆ ಸೈಟ್ ನಂಬರು ಇಲ್ಲೇ ಇದೆ. ಡೈಮೆನ್ಷನ್ ನಿಮ್ಗೆ ಅಲ್ಲಿ ಏನಿದೆ ನೋಟಿಫಿಕೇಶನ್ ಅದನ್ನೇ ಹಾಕಿ. ಲೇಔಟ್ ಹೆಸರು ಏನಿದೆ ಅದನ್ನೇ ಹಾಕಿ.
ಜಾಯಿಂಟ್ ಅಲ್ಲಿ ಹೋಗ್ತಾ ಇದ್ರೆ ಅವ್ರ ಹೆಸರು ಬರೀರಿ, ಅವ್ರ ಏಜ್ ಬರೀರಿ, ಅವ್ರ ಹೆಸರು ಏಜ್ ಬರ್ಬಿಟ್ಟು ರಿಲೇಶನ್ಶಿಪ್ ಮೋಸ್ಟ್ಲಿ ಮುಂದೆ ಒಂದು ಫೋಟೋ ಹಾಕಿ ಪ್ರೈಮರಿ ಸಿಗ್ನೇಚರ್ ಮಾಡಿ. ದಿಸ್ ಇಸ್ ಅನದರ್ ಬೇಸಿಕ್ ಡಾಕ್ಯುಮೆಂಟ್, ಇದನ್ನ ನೀವು ಫಿಲ್ ಮಾಡಲೇಬೇಕು. ಸೊ ಅದನ್ನ ನೋಡಿ, ಕಾಂಟ್ಯಾಕ್ಟ್ ಅಲ್ಲಿ ಕಾಂಟ್ಯಾಕ್ಟ್, ಸ್ಪೆಸಿಮನ್, ಆಧಾರ್ಗೆ ಆಧಾರ್, ಪ್ಯಾನ್ ಹಾಕಬೇಕು. ಜಾಯಿಂಟ್ ಅಲ್ಲಿ ಹೋಗ್ತಾ ಇದ್ರೆ, ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಜಾಯಿಂಟ್ ರಿಜಿಸ್ಟ್ರೇಷನ್ ವಿತ್ ವೈಫ್, ಬ್ರದರ್, ವಾಟ್ ಎವರ್ ಇಟ್ ಇಸ್, ಫುಲ್ ಹೆಸರು ಹಾಕಿ ಅವ್ರದೊಂದು ಆಧಾರ್ ಕಾರ್ಡ್ ಇಲ್ಲಿ ಲೋಡ್ ಮಾಡಿ. ನಾಟ್ ನೆಸೆಸರಿ ಏನಿಲ್ಲ, ಬಟ್ ಸ್ಟಿಲ್ ಬಿ ಎ ಸೇಫರ್ ಸೈಡ್ ಅಂತ ನಾನು ನಿಮ್ಗೆ ಹೇಳೋದು. ಸೊ ಎಲ್ಲ ಗ್ರೀನ್ ಆದ್ಮೇಲೆ ಡಿಕ್ಲರೇಷನ್ ಮಾಡಿ. ಡಿಕ್ಲರೇಷನ್ ಗೈಸ್ ನೇಮ್ ನ ಸಿಂಪಲ್ ಆಗಿ ಹಾಕಕ್ ಹೋಗ್ಬೇಡಿ. ಫಾರ್ ಎಕ್ಸಾಂಪಲ್ ಮಂಜು, ಲಕ್ಷ್ಮಿ, ಸಾಯಿಬಾಬಾ, ಮಂಜುನಾಥ, ಆಮೇಲೆ ಏನೇನೋ ಹಾಕ್ತೀರಾ, ಬಟ್ ಅದ್ರ ಮೇಲೆ ಒಂದ್ 2 ನಂಬರ್ ಆಡ್ ಮಾಡಿ. ಯಾಕಂದ್ರೆ ತುಂಬಾ ಮಂಜುಗಳು ಇರ್ತಾರೆ, ತುಂಬಾ ದೇವರ ಹೆಸರು ಇಡೋರು ಇರ್ತಾರೆ, ತುಂಬಾ ಜನ ಜೆ ಪಿ ನಗರ ಇಡೋರು ಇರ್ತಾರೆ, ಒಬ್ಬೊಬ್ರು ಸೈಟ್ ನಂಬರ್ನ ಇಟ್ಬಿಡ್ತಾರೆ. ಅದನ್ನ ಯಾರಾದ್ರೂ ಫಾಲೋ ಮಾಡಿದ್ರೆ, ಇಬ್ರು ಸೇಮ್ ನಂಬರ್ ಕಾಂಪಿಟೇಷನ್ ಬಂದ್ರೆ ರಿಜೆಕ್ಟ್ ಮಾಡೋ ಚಾನ್ಸಸ್ ಇದೆ. ಯು ಡೂ ವಾಟ್ ಎವರ್ ಯು ವಿಶ್ ಟು ಡೂ. ಸಮ್ ಏನಾದ್ರು ಎಕ್ಸ್ಟ್ರಾ ನಂಬರ್ಸ್ ಆಡ್ ಮಾಡಿದ್ರೆ ಆಲ್ವೇಸ್ ಒಳ್ಳೇದು. ಸೊ ಈ ತರ ಎಲ್ಲ ಗ್ರೀನ್ ಆದ್ಮೇಲೆ ಇದನ್ನ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಾದ್ಮೇಲೆ ಕ್ರಾಸ್ ಚೆಕ್ ಮಾಡ್ಲಿಕ್ಕೆ ಮೈ ಆಪ್ಷನ್ ಅಲ್ಲಿ ಸರ್ಟಿಫಿಕೇಟ್ ಬಂದ್ರೆ ಇಲ್ಲಿ ಇರುತ್ತೆ ನೋಡಿ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ನಾನು ಆಕ್ಟ್ ಮಾಡಿದ್ದು ಅರ್ಧಂಬರ್ಧ ಕೆಲಸ ಮಾಡಿದ್ದೀನಿ ನಿಮ್ಗೆ ತೋರ್ಸಕ್ಕೋಸ್ಕರ. ಇದು ಇನ್ನೂ 9 ದಿವಸ ಇದೆ ನಾನು ಇದನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ. ಇಲ್ಲಿ ಬಂದ್ಬಿಟ್ಟು ನಾವು ಡೈರೆಕ್ಟ್ ಆಗಿ ಎಡಿಟ್ ಮಾಡ್ಕೋಬಹುದು. ಓಕೆ, ಇದನ್ನ ಎಡಿಟ್ ಮಾಡ್ಕೊಂಡ್ ಬಿಟ್ಟೆ ಇದನ್ನ ಕಂಟಿನ್ಯೂ ಮಾಡ್ಬೋದು. ಸೊ ಆನ್ ಅ ಪರ್ಟಿಕ್ಯುಲರ್ ಆಪ್ಷನ್ ಡೇ ಈ ಲೈವ್ ಆಪ್ಷನ್ ಬಂದ್ರೆ ಅದೇ ಲೈನ್ ಇಲ್ಲಿ ಬಿದ್ದಿರುತ್ತೆ ನೀಟಾಗಿ. ಬೇಸಿಕ್ ಪ್ರೈಸ್ ಏನು, ಯಾರ್ಯಾರು ಬಿಡ್ ಮಾಡ್ತಾ ಇದಾರೆ, ಅವ್ರ ನಿಕ್ ನೇಮ್ ಏನು, ಫುಲ್ ಹೆಸರು ಗೊತ್ತಾಗಲ್ಲ, ಅವ್ರ ನಿಕ್ ನೇಮ್ ಏನು, ಈ ತರ ಎಲ್ಲ ಗೊತ್ತಾಗುತ್ತೆ. ಯಾರು ಯಾವ ಸೈಟಿಗೆ ಬಂದಿದ್ರೆ ಮೊದಲೇ ಗೊತ್ತಾಗಲ್ಲ. ಸೊ ಅವತ್ತು ಆಪ್ಷನ್ ದಿವಸ ಬಂದ್ರೆ ಗೊತ್ತಾಗುತ್ತೆ. ಸೊ ದಿಸ್ ಆಲ್ ಅಬೌಟ್ ವಿಡಿಯೋ ಆಕ್ಷನ್ July 2026, close to 175 site across Bangalore, Koramangala, JP Nagara, Kumaraswamy Layout, Sir M Vishweshwar Layout, JP Nagara, Banashankari 6 stage and Arkavati. Starting price is basic 6074 square feet ಇರಲೇಬೇಕು. ಪ್ರೈಸ್ ಎನಿ ಅಮೌಂಟ್ ಹೋಗ್ಬೋದು. 1 ಲಕ್ಷಕ್ಕೆ 4 ಲಕ್ಷ ನಿಮ್ಗೆ ಯೂನಿಟಿ ಬೇಕಾಗುತ್ತೆ. ರೂಲ್ಸ್ ರೆಗ್ಯುಲೇಷನ್ಸ್ ನೀಟಾಗಿ ಇನ್ನೊಂದ್ಸಲ ಓದ್ಕೊಂಡು, ಡೈಮೆನ್ಷನ್ ಇನ್ನೊಂದ್ಸಲ ಓದ್ಕೊಂಡು, ಸೈಟ್ ಲೊಕೇಶನ್ ನೀವು ವಿಸಿಟ್ ಮಾಡಿ ಆಕ್ಷನ್ ಪಾರ್ಟಿಸಿಪೇಟ್ ಮಾಡಿ. ಐ ವಿಶ್ ಎವ್ರಿಬಡಿ ಆಲ್ ದ ಬೆಸ್ಟ್. ಇದ್ರ ಮೇಲೆ ಏನಾದರೂ ನಿಮಗೆ ಹೆಲ್ಪ್ ಬೇಕಂದ್ರೆ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಮೆಂಬರ್ಶಿಪ್. ಯು ಕ್ಯಾನ್ ಕಾಲ್ ಅಸ್. ಎನಿಬಡಿ ಲುಕಿಂಗ್ ಇನ್ ಟು ಲೈಕ್ ನೆಕ್ಸ್ಟ್ ಅಲಾಟ್ಮೆಂಟ್ ನೋಡ್ತಾ ಇದ್ದೀರಾ, ನೆಕ್ಸ್ಟ್ ಆಪ್ಷನ್ ಬೇಕಾಗಿದೆ, ಇಲ್ಲ ಪರ್ಟಿಕ್ಯುಲರ್ಲಿ ಆಗಿ ಏರಿಯಾಗಳು ಟಾರ್ಗೆಟ್ ಮಾಡ್ತಾ ಇದ್ದೀರಾ, ಸೊ ಯು ಕ್ಯಾನ್ ಟಾಕ್ ಟು ಅಸ್. ಬಟ್ ಕಾಲ್ ಮಾಡಬೇಕಾದ್ರೆ ಸ್ವಲ್ಪ 10 to 6 ಟೈಮಲ್ಲಿ ಕಾಲ್ ಮಾಡಿ. ಕಾಲ್ ಪಿಕ್ ಮಾಡಲಿಲ್ಲ ಅಂದ್ರೆ ವಾಟ್ಸಪ್ ಮಾಡಿ, ನಾವು ವಿ ವಿಲ್ ಗೆಟ್ ಬ್ಯಾಕ್ ಟು ಯು. And membership is something we wanted to help you in auction, we want to help you in allotment, we wanted to help you in anything in real estate. ನಮ್ಮ ಚಾನಲ್ ಇಂದ ಬರೋದ್ರಿಂದ so there will be a standard fees ಇರುತ್ತೆ. We want to help you in the data. in case ಅರ್ಜಿ ಹಾಕಬೇಕು ಅಂದ್ರೆ ಮಾಡ್ಕೊಡ್ತೀವಿ, ಡಾಕ್ಯುಮೆಂಟ್ ಮಾಡ್ಕೊಡ್ತೀವಿ. ನೋಡಿ, ಶಿವರಾಮ್ ಕಾರಂತ್ ಲೇಔಟ್ ಬರ್ತಾ ಇದೆ ಫಾರ್ ಎಕ್ಸಾಂಪಲ್. ಓಕೆ, ತುಂಬಾ ಜನ ಶಿವರಾಮ್ ಕಾರಂತ್ ಲೇಔಟ್ ಬಗ್ಗೆ, ಬೆಂಗಳೂರು BDA ನ್ಯೂ ಲೇಔಟ್ ಬಗ್ಗೆ ತುಂಬಾ ಜನ ಮಾತಾಡಿದ್ದಾರೆ. ಸೊ ಇಟ್ ಇಸ್ ಅಕ್ರಾಸ್ ಮಲ್ಟಿಪಲ್ ಲೊಕೇಶನ್ ಅಲ್ಲಿ ಇದೆ. ಅದ್ರ ಬಗ್ಗೆನೂ ನಾವು ವೆರಿ ಸೂನ್ ವಿಡಿಯೋ ಹಾಕ್ತೀವಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.